ಮುಂದೆ ಬರುವ ವೃತ್ತಾಂತವು ಮತ್ತಾಯ, ಮಾರ್ಕ, ಲೂಕ ಹಾಗೂ ಯೋಹಾನರ ಸುವಾರ್ತೆಗಳಲ್ಲಿ ದಾಖಲಿಸಲಾಗಿರುವ ಪ್ರತ್ಯಕ್ಷ ಸಾಕ್ಷಿಗಳ ವರದಿಗಳನ್ನು ಆಧರಿಸಿದ್ದಾಗಿದೆ. ಅದು ದೇವರ ವಾಕ್ಯವು ಯೇಸುವಿನ ಒಬ್ಬ ಅನುಯಾಯಿ ಎಂದು ಹೆಸರಿಸಿರುವ ಮಗ್ದಲದ ಮರಿಯಳು ನಿರೂಪಿಸಿದ್ದಾಗಿದೆ. ಅವಳ ನಿರೂಪಣೆಯು 2000 ವರ್ಷಗಳ ಹಿಂದೆ ಜೀವಿಸಿದ್ದ ಈ ವ್ಯಕ್ತಿಯ ಸತ್ಯ ವೃತ್ತಾಂತವನ್ನು ಮನಮುಟ್ಟುವಂತೆಯೂ ನಿಷ್ಕೃಷ್ಟವಾಗಿಯೂ ವಿವರಿಸುತ್ತದೆ. ಒಬ್ಬ ನಟನು ಯೇಸುವಿನ ಪಾತ್ರವನ್ನು ಅಭಿನಯಿಸಿದ್ದಾನೆ. ಈ ಪಾತ್ರವನ್ನು ನಿರ್ವಹಿಸಲು ಯಾವ ನಟನಿಗೂ ಯೋಗ್ಯತೆ ಇಲ್ಲದಿದ್ದರೂ ನಾವು ಯೇಸುವಿನ ಜೀವಿತದಿಂದ ತಿಳಿದುಕೊಳ್ಳುವಂತೆಯೂ ಪ್ರಯೋಜನ ಪಡೆಯುವಂತೆಯೂ ಇದನ್ನು ಮಾಡಲಾಗಿದೆ. ಓಯ್ ನನ್ನನೇರಿ ಬಿಡು ಬಿಡು. ಬಾರೋ ಬಾರೋ, ಇಲ್ಲಿ ಇಲ್ಲಿ. ನಿಂಗೆ ನನ್ ಕಾಣಿಸಲ್ಲ. ಓಡು ಓಡು. ಬಿಡು ಬಿಡು. ನೋಡು, ದೇವರು ಪ್ರತಿದಿನ ಸಾಯಂಕಾಲ ಚಿತ್ರಿಸುವ ಕಲಾಕೃತಿ ಎಷ್ಟು ಸುಂದರವಾಗಿದೆ. ಆತನ ಅಪಾರ ಪ್ರೀತಿಯನ್ನದು ಜ್ಞಾಪಿಸುತ್ತದೆ ನಮ್ಮೆಲ್ಲರಿಗಾಗಿ. ಇದನ್ನೆಲ್ಲ ಸೃಷ್ಟಿಸಿದ್ದು ದೇವರು. ಆತನು ನನ್ನನ್ನು ನೋಡ್ತಾನೆ ಅಂತ ನಾನು ನಂಬೋದಿಲ್ಲ. ನನ್ನ ಪರಿಚಯ ಆತನಿಗೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಸರ್ವಶಕ್ತನಾದ ದೇವರು ಒಂದು ವೇಳೆ ಭಕ್ತರನ್ನು ಪ್ರೀತಿಸಬಹುದು, ನನ್ನಂಥವಳನ್ನಲ್ಲ. ರೆವ್ಕಾ, ಆ 3 ವರ್ಷ ನೀನು ಇರ್ತಿದ್ರೆ ಚೆನ್ನಾಗಿರ್ತಿತ್ತು. ಬೋಧಕ ಯೇಸುನಾ? ಸಫೀರಾ ಅವರ ಬಗ್ಗೆ ಹೇಳಿ. ಮೇರಿ ಮ್ಯಾಗ್ಡಲಿನ್? ಹೌದು. ನಿಮ್ಮ ಖಾತಿ ಹೇಳಿ. ಸರಿ, ಹೇಳ್ತೀನಿ. ಒಳಗೆ ಬಾ. ಸರಿ, ನಾವೀಗ ಮೊದಲಿಂದ ಶುರು ಮಾಡೋಣ. ಯೇಸುವನ್ನು ಯಾವಾಗ ಸಿಕ್ಕಿದು? ಅಲ್ಲ, ಯೇಸುವಿನ ಕಥೆಯನ್ನ ಅರ್ಥ ಮಾಡ್ಕೊಳ್ಳು ಆದಿಯಿಂದ ಶುರು ಮಾಡಬೇಕಾಗತ್ತೆ. ದೇವರ ವಾಕ್ಯವು ನಮಗೆ ಕಲಿಸಿದ ಹಾಗೆ. ಪ್ರಾರಂಭದಲ್ಲಿ ದೇವರು ಭೂಮಿ, ಎಲ್ಲಾ ಮರಗಳು, ಪ್ರಾಣಿಗಳು, ಸಮುದ್ರದಲ್ಲಿನ ಜೀವಗಳನ್ನೆಲ್ಲ ಸೃಷ್ಟಿಸಿದರು. ಮಣ್ಣಿನಿಂದ ಮಾನವನನ್ನು ರೂಪಿಸಿದರು. ಜೀವಿಸಲು ಉಸಿರಾಟದ ಸಲುವಾಗಿ ಮೂಗಿಗೆ ಉಸಿರನ್ನಿತ್ತರು. ಮೊದಲ ಆ ಮಾನವನನ್ನು ಆದಮ ಎಂದು ಕರೆದರು. ದೇವರೆಂದರು, ಮಾನವ ಒಬ್ಬಂಟಿಗನಾಗಿ ಜೀವಿಸಲಾರ, ಸಹಾಯಕ್ಕಾಗಿ ಸೂಕ್ತ ಸಂಗಾತಿಯನ್ನು ನಿರ್ಮಿಸುವೆನು. ಈ ರೀತಿ ಅವರು ಆದಮನ ಪಕ್ಕೆಯಿಂದ ಒಂದು ಎಲುಬನ್ನು ತೆಗೆದು ಅವ್ವ ಎಂಬ ಮಹಿಳೆಯನ್ನು ನಿರ್ಮಿಸಿದರು. ಆತನನ್ನು ಆಳಲೆಂದು ತಲೆಯಿಂದ ಎಲುಬನ್ನು ತೆಗೆಯಲಿಲ್ಲ, ತುಳಿಯಲ್ಪಡಲೆಂದು ಕಾಲಿಂದ ತೆಗೆಯಲಿಲ್ಲ. ಆತನ ಮಗ್ಗುಲಲ್ಲಿ ಆತನ ಜೊತೆ ಬದಿಯಲ್ಲೇ ಇರಲೆಂದು, ಆತನಿಂದ ರಕ್ಷಿಸಲ್ಪಡಲೆಂದು, ಹೃದಯದಲ್ಲಿ ಪ್ರೇಯಸಿಯಾಗಿರಲೆಂದು ಈ ರೀತಿ ಮಾಡಿದರು. ಸ್ನೇಹಮಯಿ ದೇವರು ತನ್ನನ್ನು ಪ್ರತಿಬಿಂಬಿಸುವ ಪುರುಷ ಮತ್ತು ಸ್ತ್ರೀಯನ್ನು ತನ್ನ ಜೊತೆ ಶಾಂತಿಯಿಂದಿರಲೆಂದು ನಿರ್ಮಿಸಿದರು. ಜೊತೆಗೂಡಿ ನಿಸರ್ಗವನ್ನು ಆಳಲೆಂದು ಅಧಿಕಾರ ಕೊಟ್ಟರು. ಆದಮ ಮತ್ತು ಹವ್ವ ದೇವರ ಸನ್ನಿಧಿಯಲ್ಲಿ ಆ ಸುಂದರ ಹೂದೋಟದಲ್ಲಿ ಜೀವಿಸತೊಡಗಿದರು. ಅದೇ ಏದೆನ್. ದೇವರು ಆ ಹೂದೋಟದಲ್ಲಿ ಅವರ ಜೊತೆ ಮಾತಾಡಿದ್ರು, ನಡೆದರು. ಅಲ್ಲಿ ನೋವಿಲ್ಲ, ಒತ್ತಡವಿಲ್ಲ, ಸಾವೂ ಇಲ್ಲ. ದೇವರು ಆದಮನಿಗೆ ಹೇಳಿದರು, ನೀವು ಒಳಿತು ಮತ್ತು ಕೆಡುಕಿನ ಜ್ಞಾನವಿರುವ ಆ ಒಂದು ಮರವನ್ನು ಬಿಟ್ಟು ಇನ್ನಾವ ಮರದ ಫಲವನ್ನೂ ಸೇವಿಸಬಹುದು. ಹೂದೋಟದಲ್ಲಿನ ಆ ಮರದ ಫಲವನ್ನು ತಿಂದರೆ ನೀವು ಸಾವನ್ನಪ್ಪುವಿರಿ. ಆದರೆ ಒಂದು ದಿನ ಸೈತಾನ ಹವ್ವಳಿಗೆ ಆಸೆ ಹುಟ್ಟಿಸಿದ. ಆಕೆ ಅದರ ಫಲವನ್ನು ಕೊಯ್ದು ಕಚ್ಚಿ ತಿಂದಳು. ಆಕೆ ಸ್ವಲ್ಪ ತನ್ನ ಪತಿಗೂ ಇತ್ತಳು.
ಆಕೆಯ ಜೊತೆ ಆತನೂ ಸೇವಿಸಿದ. ಆದಮ ಮತ್ತು ಹವ್ವಳ ಈ ನಾಚಿಕೆಗೀಡಾಗಿಸುವ ಕೃತ್ಯದಿಂದ ಹೂದೋಟದ ಸಮತೋಲನೆ ಕೆಟ್ಟಿತು. ಗಂಡು ಹೆಣ್ಣಿನ ಮಧ್ಯೆ ಇರುವ ಸಮತೋಲನೆ, ದೇವರು ಮತ್ತು ಅವರ ಮಧ್ಯೆ ಇರುವ ಸಮತೋಲನೆ ಕೂಡ. ಪುರುಷ ಜೀವನವಿಡೀ ಕಷ್ಟ ಸಹಿಸಬೇಕೆಂದು ಶಾಪವಿತ್ತರು ಮತ್ತು ಹೆಂಗಸು ಹೆರಿಗೆಯ ವೇಳೆ ಕಷ್ಟಪಡಬೇಕೆಂದು, ಹಾಗೂ ಗಂಡ ಆತಳನ್ನು ಆಳಬೇಕೆಂದರು. ಆದರೆ ದೇವರೊಂದು ಆಣೆಯನ್ನೂ ಇತ್ತರು. ಯಾವಾಗಲಾದರೊಮ್ಮೆ ಹೆಂಗಸಿನ ಸಂತತಿ ಆಕೆಗೆ ಹುಟ್ಟಿದಾತ ಆ ಸರ್ಪದ ಹೆಡೆಯನ್ನು ಒಡೆಯುವನೆಂದು. ದೇವರ ಪವಿತ್ರ ವಾಕ್ಯದಲ್ಲಿ ಕರುಣಾಮಯಿ ದೇವರು ತನ್ನ ಯೋಜನೆಯ ಬಗ್ಗೆ ಅವರ ಸೃಷ್ಟಿಯ ಸಮತೋಲನೆ ಹಾಗೂ ಸನ್ಮಾನ ಆಗುವುದೆಂದು ನುಡಿದರು. ದೇವರು ತನ್ನ ಯೋಜನೆಯ ಒಂದು ಭಾಗದ ಬಗ್ಗೆ ಪ್ರವಾದಿ ಅಬ್ರಹಾಮನಿಗೆ ತಿಳಿಸಿದರು. ಅಬ್ರಹಾಮನಿಗೆ ದೇವರ ಮೇಲೆ ವಿಶ್ವಾಸ ಹಾಗೂ ಶ್ರದ್ಧೆ ಇತ್ತು. ದೇವರು ಅಬ್ರಹಾಮನಿಗೆ ಆಶೀರ್ವಾದ ನೀಡಿದರು. ಆತನ ಮೂಲಕ ಸರ್ವ ರಾಷ್ಟ್ರದ ಜನರಿಗೆ ಆಶೀರ್ವಾದ ನೀಡುವ ವಚನವಿತ್ತರು. ಆತನು ಅವನ ಸಂತತಿಯನ್ನು ಹೆಚ್ಚಿಸಿ ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯ ಮಾಡುವುದಾಗಿ ವಾಗ್ದಾನ ಮಾಡಿದನು. ಅಬ್ರಹಾಮನು ದೇವರನ್ನು ನಂಬಿದನು. ದೇವರು ಅಬ್ರಹಾಮನನ್ನು ತನ್ನ ನೀತಿವಂತ ಸೇವಕರಲ್ಲಿ ಒಬ್ಬನಾಗಿ ಪರಿಗಣಿಸಿ ಅವನನ್ನು ದೇವರ ಸ್ನೇಹಿತನು ಎಂದು ಕರೆದನು. ಒಂದು ದಿನ ದೇವರು ಅಬ್ರಹಾಮನನ್ನು ಪರೀಕ್ಷಿಸಿದನು. ಆತನು ಅಬ್ರಹಾಮನಿಗೆ ತನ್ನ ಮಗನನ್ನು ಹೋಮವಾಗಿ ಅರ್ಪಿಸಬೇಕೆಂದು ಹೇಳಿದನು. ಈ ಮಗನ ಮೂಲಕ ದೇವರು ಅವನಿಗೆ ಅನೇಕ ಸಂತತಿ ನೀಡಿ ಎಲ್ಲಾ ದೇಶದವರನ್ನು ಆಶೀರ್ವದಿಸುವ ವಾಗ್ದಾನ ಮಾಡಿರುವುದು ಅಬ್ರಹಾಮನಿಗೆ ತಿಳಿದಿತ್ತು. ಆದರೂ ದೇವರನ್ನು ನಂಬಿ ವಿಧೇಯತೆ ತೋರಿಸಿದನು. ದೇವರು ಕರೆದನು, ಅಬ್ರಹಾಮನೇ, ನೀನು ನಿನ್ನ ಪ್ರೀತಿಯ ಮಗನನ್ನು ನನಗೆ ಸಮರ್ಪಿಸುವುದಕ್ಕೆ ಹಿಂಜರಿಯಲಿಲ್ಲ. ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ತೋರಬಂತು. ಅಬ್ರಹಾಮನು ಹತ್ತಿರದಲ್ಲಿದ್ದ ಒಂದು ಟಗರನ್ನು ನೋಡಿದನು. ಆಗ ಅಬ್ರಹಾಮನು ತನ್ನ ಮಗನಿಗೆ ಬದಲಾಗಿ ಅದನ್ನು ಹೋಮ ಮಾಡಿದನು. ಅಬ್ರಹಾಮನ ಮಗನ ಸ್ಥಾನದಲ್ಲಿ ದೇವರು ಒಂದು ಟಗರನ್ನು ಒದಗಿಸಿದ್ದು ಒಂದು ಚಿತ್ರಣ. ಆತನ ಶ್ರೇಷ್ಠ ಉಪಾಯದ ಒಂದು ಮಿನುಗುನೋಟ. ಆ ಉಪಾಯವು ಪಾಪ ಹಾಗೂ ಮರಣದ ಶಾಪವನ್ನು ತೆಗೆದುಹಾಕಿ ಪುರುಷರು ಹಾಗೂ ಸ್ತ್ರೀಯರಿಗೆ ತನ್ನೊಂದಿಗೆ ನಿಕಟವಾದ ಸಂಬಂಧವನ್ನು ದೊರಕಿಸಿಕೊಡುವುದು. ಮುಂದೆ ಬರಲಿಕ್ಕಿರುವ ಒಬ್ಬ ದೇವರ ವಾಕ್ಯವು ಮಾತನಾಡುತ್ತದೆ. ಆತನು ಲೋಕದ ಪಾಪಗಳಿಗೆ ಸರ್ವೋತ್ಕೃಷ್ಟವಾದ ಯಜ್ಞವಾಗಿರುವನು. ಆ ವ್ಯಕ್ತಿಯನ್ನು ಪ್ರವಾದಿಗಳು ಮೆಸ್ಸಿಯನು ಎಂಬುದಾಗಿ ಕರೆದರು. ಆತನ ಬರೋಣವು ಹೆಚ್ಚಿನ ಆಶೀರ್ವಾದವನ್ನು ತರುವುದು. ಯಾಕೆಂದರೆ ಆತನು ಒಬ್ಬ ರಕ್ಷಕನಾಗಿಯೂ ಪ್ರವಾದಿಯಾಗಿಯೂ ಅರಸನಾಗಿಯೂ ಇರುವನು. ಮೆಸ್ಸಿಯನು ಬಂದಾಗ ಏನು ಮಾಡುವುದೆಂಬುದಾಗಿ ಯೆಶಾಯನು ವಿವರಿಸಿದನು. ಕರ್ತನ ಅಭಿಷಿಕ್ತನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವನು. ಸೆರೆಯವರಿಗೆ ಬಿಡುಗಡೆ ನೀಡಿ ಬಂದಿಗಳಿಗೆ ಕದ ತೆರೆದು ಕರ್ತನ ರಕ್ಷಣೆಯ ಶುಭ ಸಮಯವು ಬಂದಿರುವುದನ್ನು ಪ್ರಚುರಗೊಳಿಸುವನು. ಯೇಸು ಎಂದು ಹೆಸರು ಹೊಂದಿದ ಒಬ್ಬ ಬೋಧಕನು ಈ ಭೂಮಿಯ ಮೇಲೆ ನಡೆದಾಡಿದನು. ಆ ಸರ್ಪದ ತಲೆಯನ್ನು ಜಜ್ಜಲು, ಕತ್ತಲೆಯಿಂದ ಆವರಿಸಲ್ಪಟ್ಟ ಲೋಕದಲ್ಲಿ ಬೆಳಕನ್ನು ಚೆಲ್ಲಲು ಹಾಗೂ ನಮ್ಮ ಶಾಪದ ಸ್ಥಾನದಲ್ಲಿ ಆಶೀರ್ವಾದವನ್ನು ತರಲು ದೇವರಿಂದ ಕಳಿಸಲ್ಪಟ್ಟವನು ಆತನು. ವಾಗ್ದಾನ ಮಾಡಲ್ಪಟ್ಟ ಮಸೀಯನು ಆತನು. ಭಯವನ್ನು, ಲಜ್ಜೆಯನ್ನು ಅಥವಾ ವಿಮೋಚಿಸಬಲ್ಲನೋ ಒಬ್ಬನನ್ನು ಯೋಸೇಫನೆಂಬ ಪುರುಷನೊಂದಿಗೆ ಮದುವೆ ನಿಶ್ಚಯ ಮಾಡಲ್ಪಟ್ಟಿದ್ದ ಒಬ್ಬ ಯೌವನಸ್ಥೆಯು ನಜರೇತ್ನಲ್ಲಿ ವಾಸಿಸುತ್ತಿದ್ದಳು. ಅವಳ ಹೆಸರು ಮರಿಯಳು. ಕರ್ತನು ನಿನ್ನೊಂದಿಗಿದ್ದಾನೆ ಹಾಗೂ ನಿನ್ನನ್ನು ಹೆಚ್ಚಾಗಿ ಆಶೀರ್ವದಿಸಿದ್ದಾನೆ. ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಆತನಿಗೆ ಯೇಸುವೆಂದು ಹೆಸರಿಡಬೇಕು.
ನಾನು ಕನ್ಯೆಯಾಗಿದ್ದೇನಲ್ಲ, ಇದು ಹೇಗಾದೀತು? ನಿನ್ನ ಮೇಲೆ ಪವಿತ್ರಾತ್ಮವೂ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ನಿನ್ನ ಬಂಧು ಎಲಿಜಬೆತಳಿದ್ದಾಳಲ್ಲ, ಆಕೆ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದು 6ನೆಯ ತಿಂಗಳು. ಯಾಕೆಂದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಮರಿಯಳು ಅವಸರದಿಂದ ತನ್ನ ಬಂಧು ಎಲಿಸಬೆತ್ತಳನ್ನು ಭೇಟಿಯಾಗಲು ಹೊರಟಳು. ಎಲಿಜಬೆತ್, ಮರಿಯಾ, ತಂಗಿ ಮರಿಯಾ, ಓ, ನಾ ಕೇಳಿದ್ದು ನಿಜವೇ? ಆದರೆ ನೀನು ಸ್ತ್ರೀಯರಲ್ಲಿ ಅತಿ ಪುಣ್ಯವಂತಳು. ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿತ್ತು. ನನಗೆ ಈ ಭಾಗ್ಯ ಯಾಕೆ ಒದಗಿ ಬಂತು? ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬಂದಿದ್ದಾಳಲ್ಲ. ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ. ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ, ಇಂದಿನಿಂದ ಎಲ್ಲ ಜನರು ನನ್ನನ್ನು ಧನ್ಯಳೆಂದು ಹೊಗಳುವರು. ಮರಿಯಳು 3 ತಿಂಗಳು ಎಲಿಜಬೆತ್ತಳ ಬಳಿ ಇದ್ದಳು. ತನಗೆ ವಾಗ್ದಾನ ಮಾಡಲ್ಪಟ್ಟಿದ್ದ ಹೆಂಡತಿಯು ಗರ್ಭಿಣಿಯಾಗಿರುವುದನ್ನು ಯೋಸೇಫನು ತಿಳಿದಾಗ ಅವನು ಅವಳನ್ನು ಸದ್ದಿಲ್ಲದೆ ಬಿಟ್ಟು ಬಿಡಬೇಕೆಂದುಕೊಂಡನು. ಆದರೆ ದೇವರು ಯೋಸೇಫನ ಕನಸಿನಲ್ಲಿ ಒಬ್ಬ ದೇವದೂತನನ್ನು ಕಳಿಸಿಕೊಟ್ಟನು. ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಆದ್ದರಿಂದ ಯೋಸೇಫನು ಮರಿಯಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು. ಯೇಸುವು ಬೆತ್ಲೆಹೇಮನಲ್ಲಿ ಒಂದು ಗೋದಲಿಯಲ್ಲಿ ಜನಿಸಿದನು. ಯಾಕೆಂದರೆ ಮರಿಯಳಿಗೂ ಯೋಸೇಫನಿಗೂ ಅವರ ನೆಂಟರಿಷ್ಟರ ಮನೆಗಳಲ್ಲಿ ಸ್ಥಳವಿರಲಿಲ್ಲ. ದೇವದೂತರ ಒಂದು ದೊಡ್ಡ ಗುಂಪು ಆತನ ಜನನವನ್ನು ಸಾರಿ ಹೇಳಿತು. ಆ ಮಗುವಿನ ಸುನ್ನತಿ ಮಾಡುವ ಸಮಯವಾದಾಗ ಅವನಿಗೆ ದೇವರು ರಕ್ಷಿಸುತ್ತಾನೆ ಎಂದು ಅರ್ಥವುಳ್ಳ ಯೇಸು ಎಂಬ ಹೆಸರು ಕೊಟ್ಟರು. ಮರಿಯಾಳು ಯೋಸೇಫನು ಕೂಸನ್ನು ಕರ್ತನಿಗೆ ಸಮರ್ಪಿಸಲಿಕ್ಕಾಗಿ ದೇವಾಲಯಕ್ಕೆ ತೆಗೆದುಕೊಂಡು ಹೋದರು. ಅಲ್ಲಿ ಸಿಮೆಯೋನ ಎಂದು ಹೆಸರುಳ್ಳ ಒಬ್ಬ ಪ್ರವಾದಿ ಅವರನ್ನು ಭೇಟಿಯಾದ. ಈ ಮಗು ದೇವರಿಂದ ಆರಿಸಿಕೊಳ್ಳಲ್ಪಟ್ಟಿದೆ. ಈತನು ಅನೇಕರು ಬೀಳುವುದಕ್ಕೂ ಏಳುವುದಕ್ಕೂ ಕಾರಣನು. ಈತ ದೇವರಿಂದ ಬಂದ ಗುರುತು. ಅನೇಕರು ಈತನಿಗೆ ಎದುರಾಡುವರು. ಅವರ ಅಂತರಂಗದ ವಿಚಾರ ಬಯಲಾಗುವುದು. ಹಾಗೂ ಶೋಕವು ಹರಿತವಾದ ಖಡ್ಗದಂತೆ ನಿನ್ನ ಹೃದಯವನ್ನು ನಾಟುವುದು. ನಾನು ಅವಳ ವೃತ್ತಾಂತವನ್ನು ಕೇಳಿದಾಗ ಯೇಸುವು ಒಬ್ಬ ಸಾಧಾರಣ ಪ್ರವಾದಿಗಿಂತ ಹೆಚ್ಚಿನವನಾಗಿರುವನೆಂದು ನನಗೆ ತಿಳಿದಿತ್ತು. ಆ ದೇವದೂತನು ಯೇಸುವನ್ನು ಪರಾತ್ಪರನ ಕುಮಾರನೆಂಬುದಾಗಿ ಕರೆದಿದ್ದರ ಅರ್ಥವೇನು? ಅದರ ಅರ್ಥ ದೇವರು ಹೆಂಗಸಿನೊಂದಿಗೆ ಸಂಬಂಧ ಹೊಂದಿದ್ದನು ಎಂದು ಅಲ್ಲ ತಾನೆ? ಅಲ್ಲ, ಎಂದಿಗೂ ಅಲ್ಲ. ನೆನಪಿದೆಯಲ್ಲ, ಮರಿಯಳು ಕನ್ಯೆಯಾಗಿದ್ದಳು. ಯೇಸುವನ್ನು ಗರ್ಭಧರಿಸಿದ್ದು ದೇವರಾತ್ಮನಿಂದ ಅವಳಿಗಾದ ಒಂದು ಅದ್ಭುತ ಕಾರ್ಯವೇ. ದೇವರು ಏನನ್ನು ಮಾಡಬಲ್ಲ. ಇದನ್ನು ನಂಬೋದಿಲ್ವೇ?
ಆತನ ಈ ಅದ್ಭುತವಾದ ಮೂಲದಿಂದಾಗಿ ಯೇಸುವು ನಮ್ಮಂಥ ಒಬ್ಬ ಸ್ತ್ರೀಯಲ್ಲಿ ಜನಿಸಿದ್ದರೂ ಕೂಡ ಆತನು ಇತರರಿಗಿಂತ ಉನ್ನತನು. ನಿಮ್ಮ ಪಾಪಗಳನ್ನು ಬಿಟ್ಟು ತಿರುಗಿಕೊಳ್ಳಿರಿ, ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸುವನು. ಎಲಿಸಬೇತಳ ಮಗ ಸ್ನಾನಿಕನಾದ ಯೋಹಾನ ಸ್ತ್ರೀ ಪುರುಷರನ್ನು ಯೋರ್ದನ ಹೊಳೆಯಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಿರುವಾಗ ಈ ಮಾತುಗಳನ್ನು ದೇವರು ತಾನೇ ಹೇಳಿದರು. ನಾನು ನಿಮಗೆ ನೀರಿನ ಸ್ನಾನ ಮಾಡಿಸುವವನು, ಆದರೆ ನನಗಿಂತಲೂ ಶಕ್ತನಾದವನು ಒಬ್ಬ ಬರುತ್ತಾನೆ. ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವವನು. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಸಿಕೊಳ್ಳುವುದಕ್ಕಿದ್ದಾನೆ. ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಯೇಸುವಿನ ಮೇಲೆ ಇಳಿದನು. ಹಾಗೂ ಆಕಾಶದಿಂದ ವಾಣಿಯುಂಟಾಗಿ ಅದು ಹೀಗೆ ಹೇಳಿತು, ನೀನು ಪ್ರಿಯನಾಗಿರುವ ನನ್ನ ಮಗ, ನಿನ್ನನ್ನು ನಾನು ಮೆಚ್ಚಿದ್ದೇನೆ. ತನ್ನ ದೀಕ್ಷಾಸ್ನಾನದ ನಂತರ ಯೇಸು ಆ ಪ್ರದೇಶದಲ್ಲೆಲ್ಲ ಸಂಚರಿಸಿದನು. ಆತನ ಸಂದೇಶ ಆತನ ಅಧಿಕಾರವನ್ನು ದೃಢೀಕರಿಸಿತು. ಈತನು ಮರಿಯಳ ಮಗನಲ್ಲವೇ? ಹೌದು ಹೌದು. ಸುಮ್ಮನಿರು. ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಕೊಗ್ಗಿಸಲ್ಪಟ್ಟವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಈತನ ಮಾತುಗಳು ಎಷ್ಟು ಇಂಪಾಗಿವೆ. ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ. ವೇದೋಕ್ತಿ ನೆರವೇರಿತೋ? ಆದರೆ ಮೆಸ್ಸಾಯನು ಮಾತ್ರ ಆ ವಾಗ್ದಾನವನ್ನು ನೆರವೇರಿಸಬಲ್ಲನು. ನಮ್ಗೆ ಹ್ಯಾಕ್ ತಿಳಿಬೇಕು? ಆತನ ಮಾತುಗಳು ಅನೇಕರಲ್ಲಿ ಆಶ್ಚರ್ಯವನ್ನುಂಟು ಮಾಡಿತು. ಆತನು ಮಾಡಿದ ಅದ್ಭುತ ಕಾರ್ಯಗಳು ಅನೇಕರನ್ನು ನಂಬುವಂತೆ ಮಾಡಿತು. ಇದು ಅವಳೇ. ಅವಳು ಮತ್ತೆ ಬಂದಳು. ಯಾರೀತ? ಈತನು ನಜರೇತಿನ ಆ ಬೋಧಕನು ಯೇಸು. ಮಗು, ಪ್ರಭು, ನೀನು ಇಲ್ಲಿಂದ ಹೋಗು. ಇಲ್ಲಿ ನೀನು ಬರ್ಕೂಡ್ದು. ಬೋಧಕನೇ, ಅವಳನ್ನು ಬಿಟ್ಟು ಬಿಡು. ಅವಳ ಕಡೆ ನೋಡಿದ್ರೂ ನೀನು ಮಲೀನವಾಗ್ತೀಯ. ಮರಿಯಳೇ, ನಜರೇತನ ಯೇಸುವೆ ನಮ್ಮಿಂದೇನಾಗಬೇಕು? ನೀನು ಯಾರೆಂದು ನಮಗೆ ಗೊತ್ತುಂಟು. ನೀನು ದೇವರ ಪರಿಶುದ್ಧನು. ಸುಮ್ಮನಿರು. ದುರಾತ್ಮಗಳೇ, ಈ ಹೆಂಗಸಿನಿಂದ ಹೊರಗೆ ಬನ್ನಿರಿ. ಅವಳ ಪ್ರಾಣ ಹೋಯಿತು. ಈ ಮನುಷ್ಯನ ಅವಳನ್ನು ಸಾಯಿಸಿದ. ಆತನವಳನ್ನ ಮುಟ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕೂಡದು. ಪವಿತ್ರ ವ್ಯಕ್ತಿಗಳು ಅಂತಹ ಕಾರ್ಯ ಮಾಡಕೂಡದು. ಮರಿಯಳೇ, ಅಬ್ರಹಾಮನ ಮಗಳೇ, ಅವಳಿಗೆ ಏನೂ ಅವಳಲ್ಲಿ ಆಗಲಿಲ್ಲ. ಜೀವ ಇದೆ. ಇದೊಂದು ಅದ್ಭುತ.
ಈತನು ಯಾರಿರಬಹುದು? ದುರಾತ್ಮಗಳು ಕೂಡ ಈತನಿಗೆ ವಿಧೇಯತೆ ತೋರಿಸುತ್ತಿವೆ. ಇದೊಂದು ಅದ್ಭುತ. ಇದೊಂದು ಅದ್ಭುತ. ಇದು ಹೇಗೆ ಸಾಧ್ಯ? ವಂದನೆ ಸ್ವಾಮಿ. ವಂದನೆ. ವಂದನೆ ವಂದನೆ. ಆ ದಿನದಿಂದ ನಾನು ಆತನ ಶಿಷ್ಯಳಾದೆ. ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡಲು ನಾನು ಇಷ್ಟಪಟ್ಟೆ. ಅನೇಕ ವರ್ಷಗಳವರೆಗೆ ನಾನು ಕಲಂಕಿನಿಯಾಗಿ ಜೀವಿಸಿದೆ. ಯೇಸುವು ನನಗೆ ಗೌರವ ದೊರಕಿಸಿಕೊಟ್ಟನು. ಆತನ ಬಲವು ದುರಾತ್ಮಗಳನ್ನು ಹೊರಗೆ ಹಾಕಿತು. ಊಟ. ಸಫೀರಾ, ದೀನಾ, ನೀನು ಯೇಸುವಿನ ಬೋಧನೆಯನ್ನು ಆತನ ಅನೇಕ ಅದ್ಭುತ ಕಾರ್ಯಗಳನ್ನು ನೋಡಿದ್ಯಲ್ಲ? ಹೌದು. ಹಾಗಿದ್ರೆ ನಿಂಗೆ ಅರ್ಥವಾಗುತ್ತೆ ನಾನು ಎಲ್ಲವನ್ನು ಬಿಟ್ಟು ಯಾಕೆ ಆತನನ್ನು ಹಿಂಬಾಲಿಸಿದೆ ಅಂತ. ನಾನು ಒಬ್ಬಳು ಮಾತ್ರವಲ್ಲ, ಆತನ ಶಿಷ್ಯರಿದ್ದರು. ಸಿಮೋನ ಪೇತ್ರ, ಬಾರ್ತಲೋಮಾಯ, ಮತ್ತಾಯ, ಯೂದ ಇಸ್ಕಾರಿಯೋತ ಹಾಗೂ 12ರಲ್ಲಿ ಇತರರು. ಹೆಂಗಸರಲ್ಲಿ ಸೂಸನ್ನ, ಯೋವನ್ನ, ನಾನು ಹಾಗೂ ತಮ್ಮ ಆಸ್ತಿಯಿಂದ ಯೇಸುವಿಗೂ ಆತನ ಶಿಷ್ಯರಿಗೂ ಕೊಟ್ಟು ಉಪಚಾರ ಮಾಡುತ್ತಿದ್ದ ಇತರರು. ದೇವರು ಕಡೆಗೂ ನಾವು ಹಂಬಲಿಸಿದ ಮೆಸ್ಸಿಯನನ್ನು ಕಳಿಸಿಕೊಟ್ಟ ಅಂತ ನಾವೆಲ್ಲರೂ ನಿರೀಕ್ಷಿಸಿದ್ದೆವು. ನಮಗೆ ಖಂಡಿತವಾಗಿಯೂ ಒಬ್ಬ ರಕ್ಷಕನು ಬೇಕಾಗಿದ್ದನು. ರೋಮನ್ನರು ಕಬ್ಬಿಣದ ಮುಷ್ಟಿಯಿಂದ ನಮ್ಮ ಮೇಲೆ ಆಳ್ವಿಕೆ ನಡೆಸುತ್ತಿದ್ದರು. ನಮಗೆ ಪ್ರಿಯವಾದ ಎಲ್ಲವನ್ನೂ ಅವರು ಕಸಿದುಕೊಳ್ಳುತ್ತಿದ್ದರು ಹಾಗೂ ಉಳಿದವುಗಳ ಮೇಲೆ ಸುಂಕ ವಿಧಿಸುತ್ತಿದ್ದರು. ನಾವು ಭೌತಿಕವಾಗಿಯೂ ಆತ್ಮಿಕವಾಗಿಯೂ ಹಸಿದಿದ್ದೆವು. ನಮಗೆ ದೇವರ ಕಡೆ ಮಾರ್ಗ ತೋರಿಸುವವರೊಬ್ಬರು ಬೇಕಾಗಿದ್ದರು. ಅನೇಕ ವರ್ಷಗಳ ನಿರಾಶೆ ಹಾಗೂ ಹೋರಾಟದಿಂದ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದೆವು. ಆದರೆ ಯೇಸುವು ತಾನು ಹೋದ ಕಡೆಯಲ್ಲೆಲ್ಲ ಜನರಿಗೆ ನಿರೀಕ್ಷೆಯ ಕಿರಣವಾಗಿದ್ದನು. ಯಾರದು? ಒಬ್ಬ ಯುವಕ, ಒಬ್ಬ ವಿಧವೆಯ ಒಬ್ಬನೇ ಮಗ. ಯುವಕನೇ, ಎದ್ದೇಳು. ಒಬ್ಬ ದೊಡ್ಡ ಪ್ರವಾದಿಯು ನಮ್ಮ ಮಧ್ಯದಲ್ಲಿ ಪ್ರತ್ಯಕ್ಷವಾಗಿದ್ದಾನೆ. ದೇವರು ತನ್ನ ಜನರನ್ನು ರಕ್ಷಿಸಲು ಬಂದಿದ್ದಾನೆ. ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಈಗ ಹಸಿದಿರುವವರಾದ ನೀವು ಧನ್ಯರು, ನಿಮಗೆ ತೃಪ್ತಿಯಾಗುವುದು. ಈಗ ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ. ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಾಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಆ ದಿನಗಳಲ್ಲಿ ಸಂತೋಷ ಪಡಿರಿ, ಕುಣಿದಾಡಿರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳಿದುಕೊಳ್ಳಿರಿ. ಈ ಜನರ ಪಿತೃಗಳು ಪ್ರವಾದಿಗಳಿಗೂ ಹಾಗೆಯೇ ಮಾಡಿದರು. 17, 18, 19, 20. ನನ್ನ ಹತ್ರ ಇರುವುದಿಷ್ಟೇ. ಏನರ್ಥ ಇರುವುದು ಇಷ್ಟೇ? ಐಶ್ವರ್ಯವಂತರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದದೆ. ಅವನಿಗೆ ಐಶ್ವರ್ಯವಂತ ಆಗೋದು ಬೇಡವಂತೆ.
ಅವನಿಗೆ ತಲೆ ಕೆಟ್ಟಿರ್ಬೇಕು. ಈಗ ನಗುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ದುಃಖಪಟ್ಟು ಅಳುವಿರಿ. ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು. ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿನ್ನ ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು. ನಿನ್ನ ಮೇಲಂಗಿಯನ್ನು ಕಸಿಕೊಳ್ಳುವವನಿಗೆ ಒಳಂಗಿಯನ್ನು ತಡೆಯಬೇಡ. ನಿನ್ನನ್ನು ಬೇಡುವವರಿಗೆಲ್ಲರಿಗೆ ಕೊಡು. ನಿನ್ನ ಸೊತ್ತು ಕಸಿಕೊಳ್ಳುವವನನ್ನು ಹಿಂದಕ್ಕೆ ಕೊಡೆಂದು ಕೇಳಬೇಡ. ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅಂತಹದ್ದನ್ನೇ ನೀವು ಅವರಿಗೆ ಮಾಡಿರಿ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಏನು ಹೊಗಳಿಕೆ ಬಂದೀತು? ಪಾಪಿಷ್ಠರು ಸಹ ತಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿಸ್ತಾರಲ್ಲ. ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದೀತು? ಪಾಪಿಷ್ಠರು ಸಹ ಹಾಗೆ ಮಾಡ್ತಾರಲ್ಲ. ಅವನವಳನ್ನು ಮುಟ್ಟಿದ್ದಾದ್ರೂ ಹೇಗೆ? ಅವನವಳ ಜೊತೆ ಮಾತಾಡಿದ್ದು ಹೇಗೆ? ಅಸಹ್ಯ. ಇಲ್ಲ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ಅವರಿಗೆ ಉಪಕಾರ ಮಾಡಿರಿ, ತಿರುಗಿ ಸಿಕ್ಕೀತೆಂದು ಆಶೆ ಇಟ್ಟುಕೊಳ್ಳದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ನಿಮ್ಮ ತಂದೆ ಕರುಣವುಳ್ಳವನಾಗಿರುವ ಪ್ರಕಾರವೇ ನೀವು ಕರುಣವುಳ್ಳವರಾಗಿರಿ. ನಮ್ಮನ್ನು ರಕ್ಷಿಸು ಯೇಸುವೆ. ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಕ್ಷಮಿಸಿರಿ, ಆಗ ನಿಮಗೂ ಕ್ಷಮಿಸಲ್ಪಡುವುದು. ಕರ್ತನೇ, ನಮ್ಮನ್ನು ನಿನ್ನ ಮಾರ್ಗದಲ್ಲಿ ನಡೆಸು. ಕೊಡಿರಿ, ಆಗ ನಿಮಗೂ ಕೊಡುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಒಬ್ಬ ಕುರುಡನು ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸುವುದಕ್ಕಾಗದು, ಅವರಿಬ್ಬರೂ ಕುಣಿಯಲ್ಲಿ ಬೀಳುವರಲ್ಲವೇ? ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವಿಯನ್ನು ಯೋಚಿಸುವುದೇಕೆ? ಗುರುವೇ, ಮಾರ್ಗದರ್ಶನ ಮಾಡು. ನಮ್ಗೆ ನೀನು ಈಗಲೇ ಬೇಕು ಕರ್ತನೆ. ನಿನಗೆ ಜನ್ಮ ಕೊಟ್ಟು ಸಾಕಿದ ತಾಯಿ ಎಷ್ಟು ಭಾಗ್ಯವಂತೆ. ಅದಕ್ಕಿಂತಲೂ ಹೆಚ್ಚಾಗಿ ದೇವರ ವಾಕ್ಯವನ್ನು ಕೇಳುವವರು, ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರು ಭಾಗ್ಯವಂತರು. ದೇವರು ಅತಿ ಕೆಟ್ಟ ಪಾಪಿಗಳನ್ನು ಕೂಡ ನಾಶಪಡಿಸದೆ ವೈರಿಗಳೆಂಬುದಾಗಿ ಪರಿಗಣಿಸದೆ ಕಳೆದು ಹೋದ ಕುರಿಗಳೆಂಬುದಾಗಿ ಪರಿಗಣಿಸಿ ಅವರನ್ನು ಹುಡುಕಿ ರಕ್ಷಿಸಿ ಹೆಂಡಿನೊಂದಿಗೆ ಸೇರಿಸ ಬಯಸುತ್ತಾನೆಂಬುದಾಗಿ ಯೇಸು ಬೋಧಿಸಿದನು. ಈ ರೀತಿಯ ಮೌಲ್ಯವು ನಮಗೆ ತಿಳಿದಿರಲಿಲ್ಲ. ಜನರನ್ನು ಪ್ರೀತಿಸುವುದು ಪ್ರತ್ಯೇಕವಾಗಿ ನಾವು ನೂರಾರು ವರ್ಷಗಳಿಂದ ಕಲಬೆರಕೆಯ ಜನರೆಂಬುದಾಗಿಯೂ ಅನ್ಯ ದೇಶದ ಸಂಪ್ರದಾಯಗಳನ್ನು ಹೊಂದಿದವರೆಂಬುದಾಗಿಯೂ ಹೇಳಿ ಕೀಳಾಗಿ ಕಾಣುತ್ತಿದ್ದವರನ್ನು ಕೂಡ ಪ್ರೀತಿಸಬೇಕೆಂಬುದಾಗಿ ಯೇಸು ಸಮಾರ್ಯದಲ್ಲಿ ಸಂಚರಿಸುವಾಗ ಬೋಧಿಸಿದನು. ಎಲ್ರೂ ತಿರಸ್ಕರಿಸುವ ಈ ಹೆಂಗಸು ಯಾರು? ಅವಳು ಸಮಾರ್ಯದವಳು. ಎಲ್ರೂ ತಿರಸ್ಕಾರದಿಂದ ನೋಡ್ತಾರೆ. ನಾವು ಹೋಗಿ ಆಹಾರ ತರೋಣ. ಗುರುವನ್ನು ಹೆಚ್ಚು ಹೊತ್ತು ಕಾಯಿಸುವುದು ಬೇಡ. ನೀರು ಕುಡಿಯುವುದಕ್ಕೆ ಕೊಡುವೆಯೋ? ನೀನು ಯೆಹೂದ್ಯನು, ನಾನು ಸಮಾರ್ಯದವಳು. ನನ್ನನ್ನು ನೀನು ನೀರು ಬೇಡುವುದು ಹೇಗೆ? ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದೂ ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ. ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು. ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ. ಬಾವಿ ಆಳವಾಗಿದೆ. ಹೀಗಿರುವಾಗ ಆ ನೀರು ನಿನಗೆ ಎಲ್ಲಿಂದ ಬಂತು? ಈ ಬಾವಿ ನಮಗೆ ಕೊಟ್ಟವನು ನಮ್ಮ ಪೂರ್ವಜ ಯಾಕೋಬನು. ಅವನು, ಅವನ ಮಕ್ಕಳು, ಅವನ ದನಕರುಗಳು ಇದೇ ಬಾವಿಯ ನೀರು ಕುಡಿದರು. ನೀನು ಯಾಕೋಬನಿಗಿಂತ ದೊಡ್ಡವನು? ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು.
ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರತೆಯಾಗಿದ್ದು ನಿತ್ಯ ಜೀವನವನ್ನು ಉಂಟು ಮಾಡುವುದು. ಅಯ್ಯ, ನನಗೆ ಆ ನೀರನ್ನು ಕೊಡು. ಆಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ. ನೀರು ಸೇದಲು ಇಷ್ಟು ದೂರ ಬರಬೇಕಾಗಿಯೂ ಇಲ್ಲ. ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ. ನನಗೆ ಗಂಡನಿಲ್ಲ. ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದಿರಿದ್ದರು. ಈಗ ಇರುವವನು ನಿನಗೆ ಗಂಡನಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ. ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಸಮಾರ್ಯದ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು. ಆದರೆ ಯಹೂದ್ಯರಾದ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿದೆ ಅನ್ನುತ್ತೀರಿ. ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆಗ ನೀವು ತಂದೆಯನ್ನು ಆರಾಧಿಸಬೇಕಾದ್ರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಸಮಾರ್ಯದವರಾದ ನೀವು ಅರಿಯದೇ ಇರುವಂತಹದ್ದನ್ನು ಆರಾಧಿಸುವವರು. ಒಂದು ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ಆಗ ಜನರು ತಂದೆಯನ್ನು ದೇವರಾತ್ಮನ ಬಲದಲ್ಲಿಯೂ ಸತ್ಯಕ್ಕೆ ತಕ್ಕ ಹಾಗೆಯೂ ಆರಾಧಿಸುವರು. ದೇವರು ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇದು ಅದೇ ಹೆಂಗಸು. ಆತ ಯಾಕೆ ಅವಳ ಜೊತೆ ಮಾತಾಡ್ತಾನೆ? ಅವಳು ಯಾರೆಂದು ಆತನಿಗೆ ಗೊತ್ತು? ನನಗೆ ಗೊತ್ತು. ಮೆಸ್ಸಿಯನು ಬರುತ್ತಾನೆ. ಆತನು ಬಂದಾಗ ನಮಗೆ ಎಲ್ಲ ತಿಳಿಸುವನು. ನಾನೇ ಆ ಮೆಸ್ಸಿಯನು. ಬನ್ನಿ, ಆತನನ್ನು ನೋಡಿ. ಆತನು ನಾನು ಮಾಡಿದ್ದನ್ನೆಲ್ಲ ಹೇಳಿದ. ಬನ್ನಿ. ಬರತಕ್ಕ ಮೆಸ್ಸಿಯನ ಅವನೇ ಏನು? ವಾಗ್ದಾನ ಮಾಡಲ್ಪಟ್ಟ ಆತನು ಸಾಧ್ಯವಿಲ್ಲ. ಬನ್ನಿ, ಬಂದು ನೋಡಿ. ಬನ್ನಿ, ಬನ್ನಿ. ಗುರುವೇ, ಊಟ ಮಾಡು. ನಿಮಗೆ ತಿಳಿಯದಂಥ ಆಹಾರವು ನನಗುಂಟು. ಅವನಿಗೆ ಯಾರಾದ್ರೂ ಊಟ ಕೊಟ್ರು? ನನ್ನ ಆಹಾರವು ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ. ಬೆಳೆಯು ಮಾಗಿದೆ, ಕೊಯ್ಲಿಗೆ ಸಿದ್ಧವಾಗಿದೆ. ನೋಡಿ, ಎಷ್ಟು ಜನ ಬರ್ತಿದ್ದಾರೆ. ಸಮಾರ್ಯದವರಿಗೂ ಶುಭ ವರ್ತಮಾನವಿದು. ಆ ಊರಿನ ಜನರು ಯೇಸುವನ್ನು ತಮ್ಮಲ್ಲಿ ಇದ್ದು ತಮಗೆ ಬೋಧಿಸಬೇಕೆಂದು ಬೇಡಿಕೊಂಡರು. ಅಲ್ಲಿ ನಾವು 2 ದಿವಸ ಇದ್ದೆವು, ಹಾಗೂ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವವರಾದರು. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹುಡುಕಿರಿ, ನಿಮಗೆ ಸಿಗುವುದು. ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ಬಾಗಿಲು ತೆರೆಯುವುದು. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ಮೊಟ್ಟೆಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ನಾನು ನಿಮಗೆ ಹೇಳುವುದೇನೆಂದರೆ, ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದ್ದಷ್ಟೇ. ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ.
ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಚಿಂತೆ ಮಾಡಿ ನಿಮ್ಮಲ್ಲಿ ಉದ್ದ ಬೆಳೆಯುವುದು ಯಾರಿಂದಾದೀತು? ಅಲ್ಪವಾದ್ದನ್ನು ಮಾಡಲು ಅಶಕ್ತರಾಗಿರಲಾಗಿ ಉಳಿದವುಗಳ ವಿಷಯದಲ್ಲಿ ಚಿಂತೆ ಏಕೆ? ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಈ ಹೂವುಗಳೊಳಗೆ ಇರುವ ಅಲಂಕಾರವು ಸೊಲೊಮೋನನಿಗೆ ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲ. ದೇವರು ಈ ಹೊತ್ತು ಎದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ಹೀಗೆ ಉಳಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನು. ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು. ಪಾಪ ಮಾಡಲು ಪ್ರೇರೇಪಿಸುವ ಪ್ರಲೋಭನೆಗಳು ಬಾರದೇ ಇರಲಾರವು. ಆದರೂ ಅವು ಯಾವನಿಂದ ಬರುತ್ತವೆಯೋ ಅವನ ಗತಿಯನ್ನು ಏನು ಹೇಳಲಿ? ಯಾವನು ಈ ಚಿಕ್ಕವರಲ್ಲಿ ಒಬ್ಬನನ್ನು ಪಾಪಕ್ಕೆ ಪ್ರೇರೇಪಿಸುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು. ದೇವರ ರಾಜ್ಯವು ಯಾವುದಕ್ಕೆ ಹೋಲಿಕೆಯಾಗಿದೆ? ಅದು ಹೀಗೆ: ಒಬ್ಬ ಮನುಷ್ಯನು ಒಂದು ಸಾಸಿವೆ ಕಾಳನ್ನು ತೆಗೆದುಕೊಂಡು ಅದನ್ನು ತನ್ನ ತೋಟದಲ್ಲಿ ಹಾಕಿದನು. ಅದು ಬೆಳೆದು ಮರವಾಯಿತು ಮತ್ತು ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ವಾಸ ಮಾಡಿದವು. ಅವರ ಮಾತಿನ ಅರ್ಥನೇ ಆಗ್ತಾ ಇಲ್ಲ. ನೀವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುವುದು ಏಕೆ? ಪಾಪಿಗಳು? ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು. ಆತನು ಬರುತ್ತಿದ್ದಾನೆ, ನೋಡು, ಇಲ್ಲಿದ್ದಾನೆ. ಯೇಸುವೆ, ಯೇಸುವೆ, ನನ್ನ ಒಬ್ಬಳೇ ಮಗಳನ್ನು ಬಂದು ರಕ್ಷಿಸಬೇಕು. ಸ್ವಾಮಿ, ಕರುಣೆ ತೋರಿಸು. ಅವಳಿಗೆ 12 ವರ್ಷ ಮಾತ್ರ. ಅವಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ. ದಯವಿಟ್ಟು ನನ್ನ ಜೊತೆ ಬರಬೇಕು. ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನನಗೆ ಗುಣವಾಗ್ತದೆ. ಯಾಯಿರನೇ, ದುಃಖವಾಯಿತು ನನಗೆ. ಗುರುವಿಗೆ ತೊಂದರೆ ಕೊಡಬೇಡ. ನಿನ್ನ ಮಗಳು ಸತ್ತು ಹೋದಳು. ಸುಮ್ಮನೆ ಗುರುವಿಗೆ ತೊಂದರೆ ಕೊಡಬೇಡ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಯಾಕೆ ಬದುಕುವಳು? ಯಾರು ನನ್ನನ್ನು ಮುಟ್ಟಿದ್ದು? ನನ್ನನ್ನು ಯಾರೋ ಮುಟ್ಟಿದ್ರು. ನನ್ನಿಂದ ಶಕ್ತಿಯು ಹೊರಟಿದ್ದು ನನಗೆ ಗೊತ್ತಾಯಿತು. ಸ್ವಾಮಿ, ನಿನ್ನನ್ನು ಮುಟ್ಟಿದವಳು ನಾನೇ. ರಕ್ತಸ್ರಾವದಿಂದ ನಾನು 12 ವರ್ಷ ನರಳಿದೆ. ನನ್ನ ಬದುಕನ್ನೆಲ್ಲ ವೈದ್ಯರಿಗೆ ಕೊಟ್ಟರು, ಗುಣವಾಗಲಿಲ್ಲ. ಆದರೆ ನನ್ನ ಬೆರಳುಗಳು ನಿನ್ನ ಉಡುಪನ್ನು ಮುಟ್ಟಿದಾಗ ನನಗೆ ಗುಣವಾಯಿತು. ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಸಮಾಧಾನದಿಂದ ಹೋಗು. ವಂದನೆ. ಮಗಳೇ ಎಂದನೇ ಆತ? ಹೌದು, ನಮ್ಮ ಧರ್ಮಶಾಸ್ತ್ರದಲ್ಲಿ 12 ವರ್ಷ ಅಶುದ್ಧಳಾಗಿದ್ದ ಒಬ್ಬಳನ್ನು. ಅವಳ ಲಜ್ಜೆ ಕಂಡವನು ಅವಳಿಗೆ ಗೌರವವಿದ್ದ. ಯಾವ ಸಂಗತಿ ಹೆಚ್ಚಿನ ಸೌಖ್ಯವನ್ನು ಕೊಡುತ್ತದೋ ನನಗೆ ಗೊತ್ತಿಲ್ಲ.
ಯೇಸುವಿನ ಶಕ್ತಿಯೋ ಅಥವಾ ಅವನ ಅನುಕಂಪವೋ? ಅಳಬೇಡಿರಿ, ಆಕೆ ಸತ್ತಿಲ್ಲ, ನಿದ್ದೆ ಮಾಡ್ತಾಳೆ. ಅಮ್ಮಣ್ಣಿ, ಏಳು. ಅವಳಿಗೇನಾದ್ರೂ ತಿನ್ಲಿಕ್ಕೆ ಕೊಡಿ. ನೋಡಿ, ಈ ನಡೆದ ಸಂಗತಿಯನ್ನು ಯಾರಿಗೂ ತಿಳಿಸಬೇಡಿ. ಅವಳಿಗೆ ಜೀವ ಬಂತು. ನನ್ನ ದಣಿಯ ಮಗಳು ಆ ಬೋಧಕನು ಅವಳಿಗೆ ತಿರುಗಿ ಜೀವ ಬರೋ ಹಾಗೆ ಮಾಡಿದನು. ದೇವರಿಗೆ ಸ್ತೋತ್ರವಾಗಲಿ, ಅವಳಿಗೆ ಜೀವ ಬಂತು. ಆತನ ವಿಸ್ಮಯಕಾರವಾದ ಅದ್ಭುತ ಕಾರ್ಯಗಳ ಸುದ್ದಿಯು ಎಲ್ಲಾ ಕಡೆಗಳಲ್ಲಿ ಹಬ್ಬಿತು. ಹೆಚ್ಚು ಹೆಚ್ಚು ಜನರು ಆತನನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು. ಗುರುವೇ, ಈ ಜನರನ್ನು ಕಳಿಸಿಬಿಡು. ಅವರು ಸುತ್ತಲಿರುವ ಹಳ್ಳಿ ಪಳ್ಳಿಗಳಿಗೆ ಹೋಗಿ ಇಳಿದುಕೊಂಡು ಊಟಕ್ಕೆ ಬೇಕಾದ ಪದಾರ್ಥಗಳನ್ನು ದೊರಕಿಸಿಕೊಳ್ಳಲಿ. ಈ ಅಡವಿಯಲ್ಲಿ ಏನೂ ಇಲ್ವಲ್ಲ. ನೀವೇ ಅವರಿಗೆ ಏನಾದ್ರೂ ಊಟಕ್ಕೆ ಕೊಡಿರಿ. ಆದ್ರೆ ನಮ್ಮಲ್ಲಿ 5 ರೊಟ್ಟಿ 2 ಮೀನು ಹೊರತು ಹೆಚ್ಚೇನೂ ಇಲ್ಲ. ಕರ್ತನೇ, ನಮ್ಮ ದೇವರೇ, ನಿನಗೆ ಕೊಂಡಾಟವಾಗಲಿ. ನೀನು ಇಡೀ ವಿಶ್ವಕ್ಕೆ ಅರಸನು. ಭೂಮಿಯಿಂದ ಆಹಾರ ಉತ್ಪಾದಿಸುವವನು ನೀನೇ. ಇದೊಂದು ಅದ್ಭುತ. ನಂಬಲ ಸಾಧ್ಯ. ನಾವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದೆವು. ನಂತರ ಉಳಿದ ತುಂಡುಗಳನ್ನು ಕೂಡಿಸಿದಾಗ 12 ಬುಟ್ಟಿಗಳು ತುಂಬಿದವು. ಯೇಸು ತರುವ ಆಶೀರ್ವಾದಗಳ ಕುರಿತಾಗಿ ನೆನಪಿಸುವ ಒಂದು ವಿಸ್ಮಯಕಾರಿ ಅದ್ಭುತ. ಅದು ನಮಗೆ ಆತನನ್ನು ಹಿಂಬಾಲಿಸಲು ಉತ್ತೇಜನ ನೀಡಿತು. ನಿಮ್ಮಲ್ಲಿ ಯಾರಾದ್ರೂ ನನ್ನೊಟ್ಟಿಗೆ ಬರ್ತೀರಾ? ನಾನು ನಿನ್ನನ್ನು ಹಿಂಬಾಲಿಸ್ತೇನೆ ಸ್ವಾಮಿ. ಆದ್ರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರಲು ಅಪ್ಪಣೆ ಕೊಡು. ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನ ಕುರಿತಾಗಿ ದೇವರ ಪುತ್ರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುವನು. ಸತ್ಯವಾಗಿ ಹೇಳ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ. ಚಿಕ್ಕ ಹಿಂಡೆ ಹೆದರಬೇಡ.
ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ. ಹಳೆಯದಾಗದ ಹಣದ ಚೀಲಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ. ಅಲ್ಲಿ ಕಳ್ಳನು ಸಮೀಪ ಬರುವುದಿಲ್ಲ, ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸೂ ಇರುವುದಷ್ಟೇ. ಅಮ್ಮ, ನಿನಗೆ ರೋಗದಿಂದ ಬಿಡುಗಡೆಯಾಯಿತು. ಅಲ್ಲೋಡಿ, ಅವಳು ನೆಟ್ಟಗಾದ್ಲು. ಇದೊಂದು ಅದ್ಭುತ ಕಾರ್ಯ ನೋಡಿ. ಆ ಹೆಂಗಸಿಗೆ ಗುಣವಾಯ್ತು ನೋಡಿ. ಇನ್ನೊಂದು ಅದ್ಭುತ. ಕರ್ತನಿಗೆ ಸ್ತೋತ್ರವಾಗಲಿ. 18 ವರ್ಷಗಳು ಬೋಧಕನೇ, ದೇವರು ನಿನ್ನನ್ನು ಆಶೀರ್ವದಿಸಲಿ. ಕೆಲಸ ಮಾಡುವುದಕ್ಕೆ 6 ದಿವಸಗಳು ಇದ್ದಾವಲ್ಲ, ಆ ದಿವಸಗಳಲ್ಲಿ ಒಂದು ವಾಸಿ ಮಾಡಿಕೊಳ್ಳಿರಿ, ಆದರೆ ಸಬ್ಬತ್ ದಿನದಲ್ಲಿ ಬೇಡ. ಕಪಟಿಗಳು ನೀವು! ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನಗಳಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕೆ ಹಿಡಿದುಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು, ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು? ರೋಮನ್ ಅಧಿಕಾರಿಗಳು, ನಮ್ಮ ಮತನಾಯಕರು ಯೇಸುವಿನ ಅನುಯಾಯಿಗಳನ್ನು ನೋಡಿ ಗಾಬರಿಗೊಂಡರು. ಅನೇಕರು ಆತನನ್ನು ಈಗಾಗಲೇ ಅರಸನೆಂಬುದಾಗಿ ಅಂಗೀಕರಿಸಿರುವ ಹಾಗಿದೆ. ಅರಸನು ಅವನು ಭಿಕ್ಷುಕರ, ಸೂಳೆರ, ಕಳ್ಳರ ಅರಸ. ಇಂಥವ್ರನ್ನ ಬಹಳ ನೋಡಿದ್ದೇನೆ. ಇಂಥವ್ರು ಬರ್ತಾರೆ ಹೋಗ್ತಾರೆ, ಇಂಥವ್ರನ್ನ ಯಾರು ನೆನಪಡಲ್ಲ. ಕಣ್ತೆರೆದು ನೋಡು, ಅವನ ಅನುಯಾಯಿಗಳ ಸಂಖ್ಯೆ ಏರ್ತಿದೆ. ಅವನನ್ನು ಜನರು ಮೆಚ್ಚಿದ್ದಾರೆ. ಅವನು ಅರಸ ಅಂತ ತಿಳ್ಕೊಂಡಿದ್ದಾರೆ. ನಿಮಗೊಂದು ಎಚ್ಚರಿಕೆ ಮಾತು ಹೇಳುತ್ತೇನೆ. ಅಂದ ಹಾಗೆ ಅವನೇನಾದರೂ ಶಾಂತಿಗೆ ಭಂಗ ತಂದರೆ ನಾನು ಕೇಳೋದು ನಿಮ್ಮನ್ನೇ. ಈತ ಹೇಳ್ತಿರೋದು ಸರಿನೇ. ಈ ಗಲಿಲಾಯದವನನ್ನು ಬಿಡಬಾರ್ದು. ಇದು ಬಹಳ ಕಡಿಮೆ. 2 ಬಿಡಿಕಾಸುಗಳು ಮಾತ್ರ. ಇನ್ನೂ ಹೆಚ್ಚು ಹಾಕ್ಲಿಕ್ಕಾಗಲ್ವಾ? ನಿಮಗೆ ಹೇಳ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಕಾಣಿಕೆ ಕೊಟ್ಟರು. ಈಕೆಯು ತನಗಿದ್ದ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು. ನಮಗೆ ಹೇಳು, ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡ್ತಿ? ಈ ಅಧಿಕಾರ ನಿಂಗೆ ಯಾರು ಕೊಟ್ರು? ನಾನು ಸಹ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. ದೀಕ್ಷಾ ಸ್ನಾನ ಮಾಡಿಸುವ ಅಧಿಕಾರ ಯೆಹೋವನಿಗೆ ದೇವರಿಂದ ಬಂತೋ ಮನುಷ್ಯರಿಂದ ಬಂತೋ? ಅದು ಎಲ್ಲಿಂದ ಬಂತೋ ನಮ್ಗೆ ಗೊತ್ತಿಲ್ಲ. ಇದನ್ನೆಲ್ಲ ಯಾವ ಅಧಿಕಾರದಿಂದ ಮಾಡ್ತೇನೋ ಅದನ್ನು ನಾನು ನಿಮ್ಗೆ ಹೇಳೋದಿಲ್ಲ. ಯೇಸುವಿನ ವಿರೋಧಿಗಳು ಆತನಲ್ಲಿದ್ದ ಅನುಕಂಪವನ್ನು ಮಾನ್ಯ ಮಾಡುವ ಬದಲು ಆತನ ಮೇಲೆ ತಪ್ಪು ಹೊರಿಸಲು ಕಾರಣಗಳನ್ನು ಬಯಸುತ್ತಿದ್ದರು. ವ್ಯಭಿಚಾರಿ ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದೆ. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ನೀನು ಏನು ಹೇಳುತ್ತಿ? ಬೋಧಕನೇ, 2 ಸಾಕ್ಷಿಗಳು ಕೂಡ ನಮ್ಮ ಬಳಿ ಇದ್ದಾರೆ. ನಾವು ಈ ಹೆಂಗಸಿಗೆ ಏನು ಮಾಡಬೇಕು? ಆ ಪುರುಷನು ಎಲ್ಲಿದ್ದಾನೆ? ಅವನಿಗೂ ಶಿಕ್ಷೆ ಆಗ್ಬೇಕಂತ ಧರ್ಮಶಾಸ್ತ್ರ ಅನ್ನುತ್ತೆ.
ನಿಮ್ಮಲ್ಲಿ ಪಾಪವಿಲ್ಲದವನು ಯಾರು? ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ. ಅಮ್ಮ, ಅವರೆಲ್ಲ ಎಲ್ಲಿ ಹೋದರು? ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೋ? ಇಲ್ಲ ಸ್ವಾಮಿ. ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ನನ್ನನ್ನು ಎತ್ತಿಕೋ. ನನ್ನ ಹೆಗಲ ಮೇಲೆ ಕೂತ್ಕೋ. ಈಗ ಕಾಣಿಸ್ತಿದ್ಯಾ? ನನ್ಗೆ ಯೇಸು ಕಾಣ್ತಾನೆ. ಈತ ಧರ್ಮಶಾಸ್ತ್ರವನ್ನು ಧಿಕ್ಕರಿಸಿದ. ಬಿತ್ತುವವನು ಬೀಜವನ್ನು ಸಬ್ಬತ್ತನ್ನು ಕೂಡ ಅಲಕ್ಷ್ಯ ಮಾಡಿದ. ಅವನು ಚೆಲ್ಲಿದಾಗ ಕೆಲವು ಬೀಜ ಪಾಪಿಗಳೊಂದಿಗೆ ಕುಣಿದ. ನಾವು ಇವನನ್ನು ಹೀಗೆ ಬಿಟ್ಟರೆ ಎಲ್ಲರೂ ಇವನ ಮೇಲೆ ನಂಬಿಕೆ ಇಡುತ್ತಾರೆ ಹಾಗೂ ರೋಮ ಅಧಿಕಾರಿಗಳು ಕ್ರಮ ಜರುಗಿಸಿ ನಮ್ಮ ದೇವಾಲಯವನ್ನು ನಾಶ ಮಾಡುವರು. ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಯೇಸುವನ್ನು ಮೋಸದಿಂದ ಬಲಿಗೆ ಬೀಸಲಿಕ್ಕೆ ಅಥವಾ ಆತನ ಅನ್ಯಾಯಗಳನ್ನು ಕಡಿಮೆ ಮಾಡಲಿಕ್ಕಾಗಲಿಲ್ಲ. ಅವರು ಆತ ವಾಗ್ದಾನ ಮಾಡಲ್ಪಟ್ಟ ಮಸಿಯನನ್ನು ಸಮರ್ಥಿಸಿಕೊಳ್ಳುವುದನ್ನು ತಲೆಗೆಚ್ಚಿಸಿದರು. ಆತನನ್ನು ಹಿಡಿದುಕೊಡಲು ಮನಸ್ಸುಳ್ಳ ಒಬ್ಬನನ್ನು ಅವರು ಕಂಡುಕೊಂಡರು. ಯೇಸು ತನ್ನ ಶಿಷ್ಯರನ್ನು ಪ್ರಾರ್ಥನೆಗಾಗಿ ಎಣ್ಣೆಯ ಮರಗಳ ಗುಡ್ಡಕ್ಕೆ ಕರೆಯುತ್ತಿದ್ದನು. ಆ ರಾತ್ರಿ ಅವನು ತೊಂದರೆಗೆ ಒಳಗಾದವನಂತೆ ತೋರಿದನು. ನೀವು ನಿದ್ರೆ ಮಾಡುವುದೇನು? ಏಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಯೂದನೇ, ಮುತ್ತಿಟ್ಟು ದೇವರ ಪುತ್ರನನ್ನು ಹಿಡಿಕೊಡುತ್ತೀಯಾ? ಸ್ವಾಮಿ, ನಾವು ಕತ್ತಿಯಿಂದ ಹೊಡೆಯೋಣ್ವೋ? ಆತನನ್ನು ಬಂಧಿಸಿರಿ. ಇಷ್ಟಕ್ಕೆ ಬಿಡಿರಿ. ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ಕತ್ತಿಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ಬಂದಿರಾ? ನಾನು ದಿನಾಲು ದೇವಾಲಯದಲ್ಲಿ ನಿಮ್ಮ ಸಂಗಡ ಇದ್ದಾಗ ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ. ಆದರೆ ಇದು ನಿಮ್ಮ ಕೆಲಸದ ಸಮಯ. ಇದು ಅಂಧಕಾರದ ದೊರೆತನ. ಬಂಧಿಸಿರಿ. ಸ್ನೇಹಿತನೇ ಆತನನ್ನು ಹಿಡಿದುಕೊಟ್ಟನು. ಆತನ ಶಿಷ್ಯರಲ್ಲೇ ಒಬ್ಬನು. ಹೌದು, ನಾವೆಲ್ಲರೂ ಚೆನ್ನಾಗಿ ಬಲ್ಲವನೂ ನಂಬಿದವನೂ ಆದ ಒಬ್ಬನು. ಈತನನ್ನು ಸರಿಯಾಗಿ ನೋಡಿಕೊಳ್ಳಿ. ಆ ರಾತ್ರಿ ಭಟರು ಆತನನ್ನು ಹಾಸ್ಯ ಮಾಡುತ್ತಾ ಆತನಿಗೆ ಮುಸುಕು ಹಾಕಿ ಹೊಡೆದರು. ನಿನ್ನನ್ನು ಯಾರು ಹೊಡೆದದ್ದು? ಪ್ರವಾದನೆ ಹೇಳು, ಈಗ ಯಾರು ಹೊಡಿತೀರಾ? ನಿಲ್ಸಿ, ಸಾಕು ಮಾಡಿ. ಹಿರಿ ಸಭೆಯವರ ಮುಂದೆ ತನ್ನಿ.
ಹೇಳು, ನೀನು ಕ್ರಿಸ್ತನೇನೋ? ನಾನು ನಿಮಗೆ ಹೇಳಿದರೆ ನೀವು ನಂಬುವುದಿಲ್ಲ. ನಾನು ನಿಮ್ಮನ್ನು ಏನಾದರೂ ಕೇಳಿದ್ರೆ ನೀವು ಉತ್ತರ ಕೊಡುವುದಿಲ್ಲ. ಆದರೆ ಇಂದಿನಿಂದ ದೇವರ ಪುತ್ರನು ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವನು. ಹಾಗಾದ್ರೆ ನೀನು ದೇವರ ಕುಮಾರನೋ? ಹಾಗೆಂದು ನೀವೇ ಹೇಳ್ತೀರಿ. ಇವನು ದೇವದೂಷಣೆ ಮಾಡಿದ್ದಾನೆ. ಇವನಿಗೆ ಇದನ್ನು ಹೇಳಲು ಅಧಿಕಾರ ಕೊಟ್ಟವ್ರು ಯಾರು? ಇವನ ದೂಷಣೆಯ ಮಾತು ಕೇಳಿದ್ರಲ್ಲ. ಇವನು ಹೇಳಿದ್ದನ್ನು ನಾವು ಸ್ವತಃ ಕೇಳಿದ್ದೇವೆ. ಇವನು ತಪ್ಪಿತಸ್ಥನು ಹಾಗೂ ಮರಣದಂಡನೆ ಹೊಂದತಕ್ಕವನು. ಇವನನ್ನು ಪಿಲಾತನಲ್ಲಿಯೂ ಕೊಂಡು ಹೋಗೋಣ. ಹೌದು ಹೌದು, ಇವನನ್ನು ಕೊಲ್ಲಿಸಿ. ಆತನನ್ನು ರೋಮನ್ ದೇಶಾಧಿಪತಿಯಾದ ಪೊಂತ್ಯ ಪಿಲಾತನ ಮುಂದೆ ತಂದರು. ಪಿಲಾತನು ಕ್ರೂರ ಆಡಳಿತಾಧಿಕಾರಿ, ಸಾವಿರಾರು ಜನರನ್ನು ಕ್ರೂಜೆಗೆ ಹಾಕುವುದಕ್ಕೆ ಕಾರಣನು. ನಿಮಗೆ ನನ್ನಿಂದ ಏನಾಗಬೇಕು? ನಸುಕಿನ ಸಮಯದಲ್ಲಿ ಯಾಕೆ ಬಂದಿರಿ? ನಮ್ ಜನರನ್ನು ದಾರಿ ತಪ್ಪಿಸಿದಾಗ ಇವನನ್ನು ಹಿಡಿದೆವು. ಈತ ದೇವಾಲಯದ ಮಾರುಕಟ್ಟೆಯಲ್ಲಿ ದೊಂಬಿ ಎಬ್ಬಿಸಿದ. ಇವನನ್ನು ಅಪರಾಧಿ ಎಂದು ಭಾವಿಸಿದ್ದೇವೆ. ಚಕ್ರವರ್ತಿಗೆ ತೆರಿಗೆ ಕೊಡಬಾರದಂತೆ. ತಾನೇ ಕ್ರಿಸ್ತನೆಂಬ ಒಬ್ಬ ಅರಸನಂತೆ. ಒಬ್ಬ ಅರಸನು? ನೀನು ಯಹೋದ್ಯರ ಅರಸನು ಹೌದೋ? ನೀನೇ ಹೇಳಿದ್ದಿ. ಕೈಸರನ ಹೊರತು ನಮಗೆ ಬೇರೆ ಅರಸನಿಲ್ಲ. ನಮಗೆ ಒಂದು ನಿಯಮ ಉಂಟು. ಆ ನಿಯಮದ ಪ್ರಕಾರ ಇವನು ಸಾಯತಕ್ಕವನು. ಯಾಕೆಂದ್ರೆ ಅವನು ತನ್ನನ್ನು ದೇವರ ಮಗ ಅನ್ನುತ್ತಾನೆ. ಈ ಮನುಷ್ಯನು ಮರಣದಂಡನೆಗೆ ಯೋಗ್ಯವಾದದ್ದೇನೂ ಮಾಡಲಿಲ್ಲ. ಆದ್ದರಿಂದ ನಾನು ಇವನನ್ನು ಹೊಡಿಸಿ ಬಿಟ್ಟು ಬಿಡುತ್ತೇನೆ. ನೀನು ಇವನನ್ನು ಬಿಡಿಸಿದ್ರೆ ಕೈಸರನಿಗೆ ಮಿತ್ರನಲ್ಲ. ಅವನನ್ನು ಶಿಲುಬೆಗೆ ಹಾಕಿಸು. ನೀನು ಅವನನ್ನು ಹೊಡಿ. ತನ್ನನ್ನು ಅರಸನನ್ನಾಗಿ ಮಾಡಿಕೊಳ್ಳುವವನು ಕೈಸರನಿಗೆ ವಿರೋಧಿ. ಪಿಲಾತನೇ, ನೀನು ಯಾಕೆ ತಡ ಮಾಡುತ್ತಿದ್ದಿ? ಅವನು ನಮಗೆ ಬೇಕಾಗಿಲ್ಲ. ಅವನನ್ನು ಕೊಲ್ಲಿಸು, ಶಿಲುಬೆಗೆ ಹಾಕಿಸು. ಯಾವ ತಪ್ಪನ್ನು ಮಾಡಿಲ್ಲ. ಆತನನ್ನು ಬಿಟ್ಟು ಬಿಡಿ. ಆತ ಮೆಸ್ಸಿಯನು, ದೇವದೂಷಕನು. ಅವನನ್ನು ಕೊಲ್ಲಿರಿ. ಆತನು ಯಾವ ತಪ್ಪನ್ನು ಮಾಡಿಲ್ಲ. ಆತನಿಗೆ ಅಷ್ಟೊಂದು ಕಷ್ಟ ಯಾಕೆ ಕೊಡ್ತಿದ್ದೀರಿ? ಆತನನ್ನು ಬಿಟ್ಟು ಬಿಡಿ. ಅವನನ್ನು ಶಿಲುಬೆಗೆ ಹಾಕಿಸು. ಶಿಲುಬೆಗೆ ಹಾಕಿಸು. ಹಿಂದೆ ಹೋಗಿ. ಹಿಂದೆ ಹೋಗಿ. ದಾರಿ ಬಿಡಿ. ಹಿಂದೆ ಸರಿ. ದೂರ ಹೋಗು. ದಾರಿ ಬಿಡು. ಹೋಗಾಚೆ. ನೀನು ದಾರಿ ಬಿಡು. ನಾನು ಹೇಳಿದಾಗ ಮುಂದೆ ಹೋಗು. ಮೇಲಕ್ಕೇಳು. ನಿನ್ ಹೆಸರೇನು? ಕುರೇನ್ಯದ ಸಿಮೋನ ಸ್ವಾಮಿ. ಮುಂದಕ್ಕೆ ಬಾ. ಹಗ್ಗ ಕತ್ತರಿಸು. ನೀನು ಹೊತ್ಕೋ. ನಡೀರಿ. ಹಿಂದೆ ಸರಿ. ಬಿಡುವವನನ್ನ. ಹಿಂದೆ ಹೋಗು. ನಮ್ಮ ಕರ್ತನೇ,
ಒಡೆಯನೇ ಯೇಸು ಯಾಕೆ ಹೀಗಾಯ್ತು? ಇದನ್ನು ಕುಡಿ ಕುಡಿ. ಕರ್ತನೆ ಕುಡಿ. ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ. ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಯಾಕೆಂದ್ರೆ ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು? ನಾವು ನಿನಗಾಗಿ ಪ್ರಾರ್ಥಿಸುತ್ತೇವೆ. ಶಿಲುಬೆಯನ್ನು ಮೇಲಕ್ಕೆತ್ತು. ತಂದೆಯೇ, ಅವರನ್ನು ಕ್ಷಮಿಸು. ತಾವೇನು ಮಾಡುತ್ತೇವೆಂಬುದನ್ನು ಅರಿಯರು. ಬೇರೆಯವರನ್ನು ರಕ್ಷಿಸಿದ ಈಗ ತನ್ನನ್ನು ತಾನು ರಕ್ಷಿಸಲಿ. ಹೌದು, ನೀನು ಮಸ್ಯನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೋ. ಸಿಲುಬೆಯಿಂದ ಇಳಿದು ಬಾ. ನಿನ್ನ ಅದ್ಭುತವೊಂದನ್ನು ತೋರ್ಸ್ ನೋಡೋಣ. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನು. ಶೋಕವು ಹರಿತವಾದ ಖಡ್ಗದಂತೆ ನನ್ನ ಹೃದಯ, ಹಾಗೂ ಶೋಕವು ಹರಿತವಾದ ಖಡ್ಗದಂತೆ ನಿನ್ನ ಹೃದಯವನ್ನು ನಾಟುವುದು. ಯೇಸುವೇ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ ಮತ್ತು ನಮ್ಮನ್ನು ರಕ್ಷಿಸು. ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ಈತ ಅಲ್ಲದ್ದೇನೂ ಮಾಡಿಲ್ಲ. ಯೇಸುವೆ, ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ನನ್ನನ್ನು ನೆನೆಸಿಕೋ. ನಿನಗೆ ಸತ್ಯವಾಗಿ ಹೇಳ್ತೇನೆ, ನೀನು ಈ ಹೊತ್ತೇ ನನ್ನ ಸಂಗಡ ಸ್ವರ್ಗದಲ್ಲಿರುವಿ. ಮಧ್ಯಾಹ್ನದ ಸುಮಾರಿಗೆ 3 ಗಂಟೆಗಳ ಕಾಲ ಆಕಾಶವು ಕತ್ತಲಾಯಿತು. ತಂದೆಯೇ, ನನ್ನ ಆತ್ಮವನ್ನು
ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ದೇವರಿಗೆ ಮಹಿಮೆ. ಈ ಮನುಷ್ಯನು ಖಂಡಿತವಾಗಿ ಒಬ್ಬ ಸತ್ಪುರುಷನಾಗಿದ್ದನು. ಯೋಧ್ಯರ ಹಿರೀ ಸಭೆಯ ಸತ್ಪುರುಷನಾದ ಒಬ್ಬ ಸದಸ್ಯನು ಯೇಸುವನ್ನು ಮರಣಕ್ಕೆ ಒಪ್ಪಿಸಿದ ದುಷ್ಕೃತ್ಯಕ್ಕೆ ಸಮ್ಮತಿ ಪಟ್ಟಿರಲಿಲ್ಲ. ಆತನ ಹೆಸರು ಅರಿಮಥಾಯದ ಯೋಸೇಫನು. ಸೂರ್ಯಾಸ್ತದ ನಂತರ ಸಬ್ಬತ್ತಿನ ಪ್ರಾರಂಭವಾಗುವ ಮುಂಚೆ ಯೇಸುವಿನ ದೇಹವನ್ನು ಸಮೀಪದ ಸಮಾಧಿಯೊಂದರಲ್ಲಿ ಇಡಲು ಅವನು ಪೊಂತ್ಯ ಪಿಲಾತನಿಂದ ಅನುಮತಿ ಪಡೆದನು. ಕ್ಷಮಿಸಿ ಸ್ವಾಮಿ, ನಾವು ನಮ್ಮ ಒಡೆಯನ ದೇಹವನ್ನು ಹಿಂಬಾಲಿಸುತ್ತಿದ್ದೇವೆ. ಎಲ್ಲರಿಗೂ ಸ್ವಾಗತ. ಬೇಗ ಬನ್ನಿ, ಸಬ್ಬತ್ ದಿನ ಪ್ರಾರಂಭವಾಗಲಿದೆ. ಅವರಾತನನ್ನು ಯಾಕೆ ಕೊಂದ್ರು? ದೇವರಿಂದ ಬಂದಾತನಾಗಿದ್ದರೆ ಕೊಲ್ಲಲ್ಪಡಲು ಏಕೆ ಬಿಟ್ಟುಕೊಟ್ಟನು? ನನ್ನಲ್ಲೂ ಕೂಡ ಈ ಪ್ರಶ್ನೆಗಳು ಇದ್ದವು. ಯೇಸುವಿಗೆ ದುರಾತ್ಮಗಳ ಮೇಲೆ ಅಧಿಕಾರವಿತ್ತು. ಸತ್ತವರು ಕೂಡ ಆತನ ಮಾತನ್ನು ಕೇಳಿದರು. ಆತನಿಗಿದನ್ನು ತಡೆಯಲಿಕ್ಕಾಗಲಿಲ್ಲವೋ? ಆತನು ವಾಗ್ದಾನ ಮಾಡಲ್ಪಟ್ಟ ಮೆಸ್ಸಿಯನೆಂಬುದಾಗಿ ನಿರೀಕ್ಷೆಯನ್ನಿಟ್ಟುಕೊಂಡು ಆತನನ್ನು 3 ವರ್ಷ ಹಿಂಬಾಲಿಸಿದೆ. ಆದರೆ ಈಗ ಆತನು ಇಲ್ಲ. ನಾನು ಎಲ್ಲಿಗೆ ಹೋಗಲಿ? ಇದು ಶೋಚನೀಯ ವೃತ್ತಾಂತ. ಆದರೆ ಅದಕ್ಕೊಂದು ಮಹಿಮೆಯ ಅಂತ್ಯವಿದೆ. ಭಾನುವಾರ ನಸುಕಿನಲ್ಲಿ ಯೇಸು ಶಿಲುಬೆಗೆ ಹಾಕಲ್ಪಟ್ಟ 3ನೇ ದಿನ ನಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಆತನ ದೇಹಕ್ಕೆ ಲೇಪಿಸುವುದಕ್ಕಾಗಿ ಸಮಾಧಿಗೆ ತಿರುಗಿ ಹೋದೆವು. ಸಮಾಧಿಗೆ ಮುಚ್ಚಿದ ಕಲ್ಲು ಉರುಳಿಸಲ್ಪಟ್ಟಿದೆ. ಪೇತ್ರನೇ, ಯಾಕೋಬನೇ, ಯೋಹಾನನೇ, ಕೇಳಿರಿ. ಸಮಾಧಿಯ ಕಲ್ಲು ಸರಿಸಲ್ಪಟ್ಟಿತು. ನಾವು ಒಳಗೆ ಹೋಗಿ ನೋಡಿದ್ವು, ಆದ್ರೆ ನಮ್ಮ ಸ್ವಾಮಿಯ ದೇಹ ಇರಲಿಲ್ಲ. ಸ್ವಾಮಿಯನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನಮ್ಗೆ ಗೊತ್ತಿಲ್ಲ. ಏನು, ನಮ್ಮ ಸ್ವಾಮಿಯ ದೇಹವೋ ಅಲ್ಲಿಲ್ಲವೋ? ನೀನೇ ಹೋಗಿ ಒಂದು ಸಾರಿ ನೋಡು. ಪೇತ್ರನು ಸಮಾಧಿಯನ್ನು ಪರೀಕ್ಷಿಸಿದ ನಂತರ ಇತರೆ ಶಿಷ್ಯರ ಬಳಿಗೆ ತಿರುಗಿ ಬಂದನು. ಆದರೆ ನಾನು ಅಳುತ್ತಾ ಸಮಾಧಿಯ ಹೊರಗೆ ನಿಂತಿದ್ದೆನು. ಆ ಸೈನಿಕರು ಆತನನ್ನು ತೆಗೆದುಕೊಂಡು ಹೋಗಿರಬೇಕು, ಅಥವಾ ಆ ಫರಿಸಾಯರು ನಮ್ಮ ನಿರೀಕ್ಷೆಯನ್ನೆಲ್ಲ ಅವರು ಮಣ್ಣು ಪಾಲು ಮಾಡಿದರು. ಆತನ ದೇಹವನ್ನಾದರೂ ನಮಗೆ ಉಳಿಸಬಹುದಾಗಿತ್ತಲ್ಲ. ಅಮ್ಮ, ನೀನು ಯಾಕೆ ಅಳುತ್ತಿದ್ದಿ?
ಅವರು ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದನ್ನ ಎಲ್ಲಿಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ. ಅಮ್ಮ, ಯಾಕೆ ಅಳುತ್ತಿದ್ದಿ? ಯಾರನ್ನು ಹುಡುಕುತ್ತಿದ್ದಿ? ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗ್ತೇನೆ. ಮರಿಯಳೆ, ಪ್ರಭು, ನನ್ನನ್ನು ಹಿಡಿಯಬೇಡ. ಯಾಕೆಂದ್ರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ಜೀವಂತವಾಗಿದ್ದೀಯೋ ಒಡೆಯನೇ? ಹೋಗು, ನೀನು ನನ್ನ ಸಹೋದರರಿಗೆ ಈ ಸಮಾಚಾರ ತಿಳಿಸು. ನೀನು ನಮ್ಮನ್ನು ಮರೆತು ಬಿಡಲಿಲ್ಲ. ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ಅವರಿಗೆ ಹೇಳು, ನಾನು ಸ್ವಾಮಿಯನ್ನು ನೋಡಿದ್ದೇನೆ. ನಾನು ಮೆಸ್ಸಿಯನನ್ನು ನೋಡಿದ್ದೇನೆ. ತಿರುಗಿ ಜೀವಿತನಾದನು? ಹೌದು. ಹೇಗೆ? ಮರಣಕ್ಕಾತನನ್ನು ತಡೆಯಲಿಕ್ಕಾಗಲಿಲ್ಲ. ಹಾಗಾದ್ರೆ ಆತ ಯಾಕೆ ಸಾಯ್ಬೇಕಿತ್ತು? ಮರಣವನ್ನು ಗೆಲ್ಲಲು. ಅದು ನನಗೆ ಆ ದಿನ ಅರ್ಥವಾಗಲಿಲ್ಲ. ಆದರೆ ಯೇಸು ಅನಂತರ ಅನೇಕ ವೇಳೆ ಪ್ರತ್ಯಕ್ಷನಾದನು. ಆತ ತಿಳಿಸಿಕೊಟ್ಟನು. ಯೇಸು ಬರುವುದಕ್ಕೆ 100 ವರ್ಷಗಳಿಗೆ ಮುಂಚೆ ಮೆಸ್ಸಿಯನು ಕಷ್ಟವನ್ನು ಅನುಭವಿಸುವನೆಂದು ಪ್ರವಾದಿಗಳು ದೇವರ ವಾಕ್ಯದಲ್ಲಿ ಹೇಳಿದ್ದರು. ಯೆಶಾಯನು ಬರೆದ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಪ್ರವಾದಿ ಮೋಶೆಯು ಘೋಷಿಸಿದನು, ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನು. ಯೇಸು ಶಿಲುಬೆಯಲ್ಲಿ ಸತ್ತಾಗ ಆತನು ನಮ್ಮ ಪಾಪದ ಹಾಗೂ ಮರಣದ ಶಾಪವನ್ನು ತನ್ನ ಮೇಲೆ ಹೊತ್ತುಕೊಂಡನು. ಆತನ ಬಲಿದಾನ ಹಾಗೂ ಪುನರುತ್ಥಾನಗಳು ನಮ್ಮನ್ನು ಅಧರ್ಮದ ಹಿಡಿತದಿಂದ ಬಿಡಿಸಿದವು, ನಮ್ಮನ್ನು ಅಂಧಕಾರದ ಶಕ್ತಿಗಳಿಂದ ಬಂಧನ ಮುಕ್ತಗೊಳಿಸಿದವು ಹಾಗೂ ನಮ್ಮನ್ನು ಭಯದ ಹಾಗೂ ಲಜ್ಜೆಯ ಜೀವಿತದಿಂದ ವಿಮೋಚಿಸಿದವು. ಇದು ದೇವರು ನಮ್ಮ ಪಿತಾಮಹ ಅಬ್ರಹಾಮನಿಗೆ ಅವನ ಮೂಲಕ ಭೂಲೋಕದ ಎಲ್ಲಾ ಕುಲದೇವರಿಗೂ ಆಶೀರ್ವಾದ ಉಂಟಾಗುವುದೆಂದು ಘೋಷಿಸಿದಾಗ ಮಾಡಿದ ಅದೇ ವಾಗ್ದಾನದ ನೆರವೇರಿಕೆ. ಎಲ್ಲಾ ಕುಲದವರು, ಸ್ತ್ರೀಯರು ಕೂಡ? ಯೇಸು ನನ್ನನ್ನು ಅಬ್ರಹಾಮನ ಮಗಳೇ ಎಂದು ಸಂಬೋಧಿಸಿದನು. ನೀನ್ ಕೂಡ ಪ್ರೀತಿಯ ಮಗಳು. ಆತನು ಆಶೀರ್ವದಿಸಲು ಇಷ್ಟಪಡುವಂತವಳು, 12 ವರ್ಷದ ರಕ್ತಸ್ರಾವದಿಂದ ಗುಣವಾದ ಹೆಂಗಸಿನಂತೆ. ಅಥವಾ ನನ್ನಂತೆ ನಮ್ಮಲ್ಲಿ ಯಾರು ಕೂಡ ಲಜ್ಜೆಯಲ್ಲಿ ಅಥವಾ ಭಯದಲ್ಲಿ ಜೀವಿಸಬೇಕಾಗಿಲ್ಲ. ನಮ್ಮನ್ನು ಗಮನಿಸುತ್ತಿಲ್ಲ, ಮಾತನ್ನು ಕೇಳುತ್ತಿಲ್ಲ ಅಂದುಕೊಳ್ಳುವ ಅವಶ್ಯಕತೆ ಇನ್ನಿಲ್ಲ. ಯೇಸು ತನ್ನ ಕುರಿತಾಗಿ ಅಂದನು, ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಕೊಗ್ಗಿಸಲ್ಪಟ್ಟವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೇಸು ಜನರನ್ನು ಮುಟ್ಟಿದನು. ರೋಗಬಾಧಿತರಾಗಿ ಅಶುದ್ಧರೆಂದು ಪರಿಗಣಿಸಲ್ಪಟ್ಟಿದ್ದ ಸ್ತ್ರೀಗಳನ್ನು ಕೂಡ ಮುಟ್ಟಿ ಸ್ವಸ್ಥಪಡಿಸಿದನು. ಆತನು ಮಕ್ಕಳು, ಪುರುಷರು, ಸ್ತ್ರೀಯರು, ಐಶ್ವರ್ಯವಂತರು, ಬಡವರು, ನೀತಿವಂತರು, ಪಾಪಿಗಳಿಗೆಲ್ಲ ಬೋಧಿಸಿ ಅವರಿಗೆ ಗೌರವವನ್ನು ತಂದುಕೊಟ್ಟನು. ಹಾಗೆ ತನ್ನ ಮಹಾಕರುಣೆಯನ್ನು ಮೆರೆದನು. ಆತನು ದುರಾತ್ಮಗಳನ್ನು ಹೊರದೂಡಿ ಪುರುಷರನ್ನು, ಸ್ತ್ರೀಯರನ್ನು, ಮಕ್ಕಳನ್ನು ಸೈತಾನನ ಬಂಧನದಿಂದ ಮುಕ್ತಗೊಳಿಸಿ ಜನರನ್ನು ಸ್ವಸ್ಥಪಡಿಸಿದನು. ಈ ರೀತಿ ಎಲ್ಲರ ಮೇಲೂ ಆತನ ಅಧಿಕಾರ ಕಂಡಿತು. ಯೇಸುವು ಸತ್ತ ಹೆಣ್ಣು ಗಂಡು ಮಕ್ಕಳನ್ನು ಹಿಂದಕ್ಕೆ ತಂದು ಮರಣದ ಮೇಲೂ ತನಗಿರುವ ಅಧಿಕಾರ ಪ್ರದರ್ಶಿಸಿದನು. ಯೇಸುವನ್ನು ಶಿಲುಬೆಗೆ ಜಡಿದಾಗ ಸೈತಾನನೂ ದುರಾತ್ಮಗಳು ತಾವು ಜಯವನ್ನು ಸಾಧಿಸಿದ್ದೇವೆಂದು ಭಾವಿಸಿದಾಗ್ಯೂ ಯೇಸುವು ಸತ್ತವರೊಳಗಿಂದ ಎದ್ದು ಬಂದು ಎಲ್ಲಾ ದುಷ್ಟ ಶಕ್ತಿಗಳು ಹಾಗೂ ಮರಣದ ಮೇಲೆಯೂ ವಿಜಯೋತ್ಸವ ಸಾಧಿಸಿದನು. ಆತನೇ ಮಸಿಯನೇ?
ಯೇಸು ಮಾಡಿದ ಅದ್ಭುತ ಕಾರ್ಯಗಳನ್ನು ಸರ್ವಶಕ್ತನಿಂದ ಕಳಿಸಲ್ಪಟ್ಟ ವಾಗ್ದಾನ ಮಾಡಲ್ಪಟ್ಟ ಮೆಸ್ಸಿಯನ್ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಹಾಗೂ ಯೇಸುವಿನ ಹಾಗೆ ಕರುಣಾಳು, ಪ್ರಭಾವಪೂರ್ಣ ಹಾಗೂ ವಿಶ್ವಾಸಾರ್ಹ ಆದವನು ಮಾತ್ರ ನಮ್ಮ ಭರವಸೆಗೆ ಹಾಗೂ ಶ್ರದ್ಧೆಗೆ ಯೋಗ್ಯನು. ದೇವರು ಲೋಕವನ್ನು ನಿರ್ಮಿಸಿದಾಗ ಆತನು ತನ್ನ ಸಾನ್ನಿಧ್ಯದಲ್ಲಿದ್ದು ತನ್ನ ಸಂತೋಷವನ್ನು ಸವಿಯಲಿಕ್ಕಾಗಿ ಸ್ತ್ರೀ ಪುರುಷರನ್ನು ಉಂಟು ಮಾಡಿದನು. ಅದು ಆತನ ಯೋಜನೆಯಾಗಿತ್ತು. ಆದರೆ ನಾವು ಆತನನ್ನು ನೆಚ್ಚದೆ ಆತನ ಆಜ್ಞೆಗೆ ಅವಿಧೇಯರಾದೆವು. ಈ ಲಜ್ಜಾಸ್ಪದವಾದ ಕೃತ್ಯವು ನಮ್ಮನ್ನು ದೇವರಿಂದ ಪ್ರತ್ಯೇಕಿಸಿ ಸ್ತ್ರೀ ಪುರುಷರ ನಡುವಿನ ಆ ನಿಕಟ ಸಂಬಂಧವನ್ನು ಕೆಡಿಸಿತು. ನಾವು ಆ ಅವಿಧೇಯತೆಯನ್ನು ಮುಂದುವರೆಸಿದೆವು. ದೇವರ ವಾಕ್ಯ ಘೋಷಿಸುವುದು, ಪಾಪ ಮಾಡದೆ ಇರುವ ಒಬ್ಬನೂ ಕೂಡ ಇಲ್ಲ. ಆ ಪಾಪದ ಪರಿಣಾಮವಾಗಿ ಮರಣ ಹಾಗೂ ದೇವರಿಂದ ಪ್ರತ್ಯೇಕತೆ ಉಂಟಾದವು. ಆದರೆ ನಾವು ಆತನಿಂದಲೂ ಆತನ ಪ್ರೀತಿಯಿಂದಲೂ ಕಡಿದು ಹಾಕಲ್ಪಟ್ಟು ಲಜ್ಜೆ ಭಯದಲ್ಲಿ ಜೀವಿಸುವುದು ದೇವರಿಗೆ ತೃಪ್ತಿ ತರಲಿಲ್ಲ. ದೇವರು ಅಬ್ರಹಾಮನ ಮಗನ ಸ್ಥಾನದಲ್ಲಿ ಸಾಯಲು ಒಂದು ಟಗರನ್ನು ಒದಗಿಸಿದ ಹಾಗೆಯೇ ಆತನು ನಮ್ಮ ಸ್ಥಾನದಲ್ಲಿ ಸಾಯಲು ಯೇಸುವನ್ನು ಕಳಿಸಿಕೊಟ್ಟನು. ಯೇಸುವಿನ ಜೀವಿತ, ಮರಣ ಹಾಗೂ ಪುನರುತ್ಥಾನಗಳು ದೇವರ ಹಾಗೂ ತಿರುಗಿಕೊಂಡು ಆತನನ್ನು ಹಿಂಬಾಲಿಸುವ ಎಲ್ಲರ ನಡುವೆ ಸಂಬಂಧವನ್ನು ಪುನಃಸ್ಥಾಪಿಸುವುದು. ಸರ್ವಶಕ್ತನಾದ ದೇವರ ಜೊತೆಗಿರುವ ಈ ನಿಕಟ ಸಂಬಂಧವು ನಾವು ಸತ್ತರೂ ಕೊನೆಗೊಳ್ಳುವುದಿಲ್ಲ. ಶಿಲುಬೆಯಲ್ಲಿದ್ದ ಆ ದುಷ್ಕರ್ಮಿಯು ಸಾಯುತ್ತಿರುವಾಗ ಯೇಸುವಿನಲ್ಲಿ ನಂಬಿಕೆ ಇಟ್ಟನು. ಯೇಸು ಅವನಿಗೆ ವಾಗ್ದಾನ ಮಾಡಿದನು, ಈ ಹೊತ್ತೆ ನೀನು ನನ್ನ ಜೊತೆಗೆ ಸ್ವರ್ಗದಲ್ಲಿರುವೆ. ಯೇಸುವಿನಲ್ಲಿ ಭರವಸೆಯನ್ನಿಡುವವರು ಶಾಶ್ವತ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವವರು, ದೇವರೊಂದಿಗೆ ಎಂದೆಂದಿಗೂ ಜೀವಿಸುವರು. ಅದ್ಹೇಗೆ? ನಂಬಿಕೆಯಿಂದ ಹಿಂಬಾಲಿಸುವುದರ ಮೂಲಕ. ಆದ್ರೆ ಆತ ನನ್ನನ್ನು ಸ್ವೀಕರಿಸುವನೇ? ಆದ್ರೆ ಆತನು ನನ್ನನ್ನು ಹೇಗೆ ಸ್ವೀಕರಿಸುವನು? ನಾನು ಹೇಗೆ ತಿಳಿಲಿ? ಆತನನ್ನು ನಂಬು, ಆತನನ್ನು ಕೇಳಿಕೋ, ಆತನೊಂದಿಗೆ ಮಾತನಾಡು. ದೇವರೇ, ಪರಲೋಕದಲ್ಲಿರುವ ನನ್ನ ತಂದೆ, ನೀನು ಪರಿಶುದ್ಧನೂ ನೀತಿವಂತನೂ ಆಗಿದ್ದೆ. ನೀನು ನನ್ನನ್ನು ಪ್ರೀತಿಸಿದ್ದಕ್ಕಾಗಿ ಸ್ತೋತ್ರ. ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ವಾಗ್ದಾನದಂತೆ ಯೇಸು ಮೆಸ್ಸಿಯನನ್ನು ಕಳಿಸಿಕೊಟ್ಟದ್ದಕ್ಕಾಗಿ ಸ್ತೋತ್ರ. ಲಜ್ಜೆಯ ಶಾಪವನ್ನು ಅಪರಾಧವನ್ನು ಹೋಗಲಾಡಿಸಿದನು. ಆತನು ನನ್ನ ಸ್ಥಾನದಲ್ಲಿ ಸತ್ತನು. ನನ್ನ ರಕ್ಷಕನನ್ನು ನಾನು ಹಿಂಬಾಲಿಸುತ್ತೇನೆ. ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ಸ್ವೀಕರಿಸಿದ್ದಕ್ಕಾಗಿ ಸ್ತೋತ್ರ. ಆಮೆನ್. ಆಮೇನ್, ಆಮೇನ್. ಧನ್ಯವಾದ, ಧನ್ಯವಾದ. ಯೇಸು ಹೇಳಿದ್ದು, ನನ್ನ ಕುರಿಗಳು ನನ್ನ ಸ್ವರ ಕೇಳಿ ಹಿಂಬಾಲಿಸುವವು. ನಾ ಬಲ್ಲೆನು. ಆತ ನಿನ್ನನ್ನು ಬಲ್ಲ ರಿವ್ಕಾ. ನಿನ್ನನ್ನು ಪ್ರೀತಿಸ್ತಾನಾತ. ಇದು ಶಾಶ್ವತವಾದ ಸಂಬಂಧದ ಪ್ರಾರಂಭ. ಆತನನ್ನು ತಿಳಿದಂತೆ, ಆತನಲ್ಲಿ ಭರವಸೆ ಇಟ್ಟಂತೆ ಬೆಳೆಯುತ್ತಾ ಹೋಗುತ್ತೆ. ನಾವು ಆತನ ವಾಕ್ಯಕ್ಕೆ ವಿಧೇಯತೆ ತೋರಿಸಿದ ಹಾಗೆ, ನಂಬಿಕೆಯಿಂದ ಪ್ರಾರ್ಥಿಸುವ ಮೂಲಕ ಆತನನ್ನು ಅನುಸರಿಸುವವರೊಂದಿಗೆ ಬೆಳೆಯುತ್ತೇವೆ. ನಾವು ಆತನ ಕುರಿತಾಗಿ ಇತರರಿಗೆ ಹೇಳುತ್ತೇವೆ. ಆತನ ಈ ಮಾತುಗಳು ನಮ್ಮ ಧ್ಯಾನವಾಗಿರಲಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ.